ಅವರು ಇವ್ರು ಬರೋದಿಲ್ಲ, ನಾನೇ ಅವರ ಬದಲಿಗೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಾವು 27/2/2025 2025ರವರೆಗೆ ನಮ್ಮ ಶಾಲೆಯಲ್ಲಿ ಕೈಗೊಂಡಿರ್ತಾರೆ. ಅದೇ ರೀತಿ ಅದರ ಅಂಗವಾಗಿ ಇವತ್ತು ಅಂದರೆ ಕೊನೆಯ ದಿನ 1/3/2025 ನಾವು ಪಾಲಕರ ಸಭೆಯನ್ನು ಕರೆದಿದ್ದೇವೆ. ಈಗ ಪಾಲಕರ ಸಭೆಯನ್ನು ನಡೆಸ್ತಾ ಇದ್ದೇವೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸುಲ್ಕೇರಿ ಪಂಚಾಯತ್ನ PDO ಅವರನ್ನು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಸಾಮಾಜಿಕ ಪರಿಶೋಧನೆಯ ತಾಲೂಕು ವ್ಯವಸ್ಥಾಪಕರಾದ ಶ್ರೀಯುತ ಹರೀಶ್ ಜಿ ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಅವರು ಹಾಗೂ ನಮ್ಮ ಶಾಲಾ SDMC ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕು. ಹಾಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಈಗ ನಾವು ನಮ್ಮ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸುವ. ನಮ್ಮ ನಾಡಗೀತೆ ಈಗ ನಮ್ಮ ಶಾಲಾ ಮಕ್ಕಳಿಂದ. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಶಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಸರಕ್ಷರಿ ಪೊನ್ನ, ಕಂಪಲ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕನ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿ
ಇವರಿಗೆ ಶಾಲಾ ಪರವಾಗಿ ಪೋಷಕರ ಪರವಾಗಿ ತುಂಬ ಮನದ ಸ್ವಾಗತ. ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿದರು. ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರಿಸಿದ್ದಿ ಇವರನ್ನು ಶಾಲಾ ಪರವಾಗಿ ಎಸ್ಟಿಎಂಸಿ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲಾ ಸಹ ಶಿಕ್ಷಕರಾದ ಮೀರಾ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿದರು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಅವರನ್ನು ಶಾಲಾ ಪರವಾಗಿ ಎಸ್ಟಿಎಂಸಿ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ನಮ್ಮ ಎಸ್ಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ರೇಣುಕರವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿದರು. ಅದೇ ರೀತಿ ನಮ್ಮ ಗ್ರಾಮದವರೇ ಆದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗಿರಿಜಾರವರನ್ನು ಶಾಲಾ ಪರವಾಗಿ ತುಂಬ ಮನದಿಂದ ಸ್ವಾಗತಿಸಿದ್ದೇನೆ. ಹಾಗಾಗಿ ಶಶಿಕಲಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿದರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಸವಿತಾ ಹೆಗ್ಡೆ ಹಾಗೂ ಶ್ವೇತಾ ಜೈನ್ ಇವರನ್ನು ಎಲ್ಲರ ಪರವಾಗಿ ತುಂಬ ಮನದಿಂದ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಪ್ರಮೀಳರವರು ಮತ್ತೆ ಪ್ರಭಾರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ನೀರವರನ್ನು ಶಾಲಾ ಪರವಾಗಿ ತುಂಬ ಮನದಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ನಮ್ಮ ಪೋಷಕರೆಲ್ಲರಿಗೂ ತುಂಬ ಮನದಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡುತ್ತೇನೆ. ಅಷ್ಟೇ ಹೇಳುತ್ತಾ ಮಾತನಾಡುತ್ತೇನೆ. ಎಲ್ಲರನ್ನು ಸ್ವಾಗತಿಸಿದಂತ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಶ್ರೀಮತಿ ಕಾವೇರಿ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿದರು. ಮುಂದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರೀಶ್ ಜಿ ಇವರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾವು ಇಲ್ಲಿ ಇವತ್ತು ಮಧ್ಯಾಹ್ನದ ಸಮಯದಲ್ಲಿ ನಾವೊಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಬಹುಶಃ ಮಧ್ಯಾಹ್ನದ ಸಮಯ ಅಂತ ಹೇಳಿದರೆ ಎಲ್ರಿಗೂ ಕಷ್ಟ, ಯಾಕಂತೇಳಿದರೆ ಸ್ವಲ್ಪ ಕಣ್ಣು ನಿದ್ದೆಯ ಒಂದು ಮಂಪರಿಗೆ ಆಗುವಂಥ ಸಮಯ. ಈ ಒಂದು ಪೋಷಕರ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಂಕೇರಿ ಗ್ರಾಮ ಪಂಚಾಯತಿನ ಗೌರವಿತ ಅಧ್ಯಕ್ಷರೇ, ಹಾಗೆಯೇ ನಾವರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಮುಖ್ಯ ಶಿಕ್ಷಕಿಯರೇ
ಹಾಗೂ ಸಹಶಿಕ್ಷಕರಿಗೆ ಸಹಶಿಕ್ಷಕಿಯರೇ ಅದೇ ರೀತಿ ಇಲ್ಲಿ ಆಗಮಿಸ್ತಕ್ಕಂತಹ ಎಲ್ಲ ಮಕ್ಕಳ ಪೋಷಕರೇ ಹಾಗೂ ನಮ್ಮ ಸಾಮಾಜಿಕ ಪರಿಷದ ತಂಡಗಳು. ನಾವು ಬೆಳಿಗ್ಗೆ ಈಗಾಗಲೇ ಒಂದು ಗುಜ್ಜಾಡಿ ಶಾಲೆಯಲ್ಲಿ ಒಂದು ಪೋಷಕರ ಸಭೆಯನ್ನು ಮುಗಿಸಿ ಬಂದಿದ್ದು. ಸೊ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಆದರೂ ಆಗಬೇಕಾದಂತಹ ವಿಚಾರಗಳು ಕೂಡ ಹಲವಾರು ಇದೆ. ಸೊ ಇಲ್ಲಿ ಮುಖ್ಯವಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನೆಲ್ಲ ವಿಷಯಗಳು ಬರುತ್ತೆ, ಸೊ ಈ ಒಂದು ಸರ್ಕಾರ ಈ ಒಂದು ಯೋಜನೆಯ ಸಾಮಾಜಿಕ ಪರಿಷ್ಕರಣೆಯನ್ನು ಯಾಕೆ ಮಾಡಿಸ್ತಾ ಇದ್ದಾರೆ, ಆ ಮೂಲಕ ಸರ್ಕಾರ ಯಾವ ಒಂದು ಕಾರಣದಲ್ಲಿ ಈ ವರದಿಯನ್ನು ತರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವಿವತ್ತು ಈ ಸಭೆಯಲ್ಲಿ ತಿಳ್ಕೊಳ್ಬೇಕಾದಂತಹ ಮುಖ್ಯ ವಿಚಾರ. ಸೊ ಮೊದಲಾಗಿ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಮಗ್ರ ಶಿಕ್ಷಣ ಯೋಜನೆ ನಾವು ಇವಾಗ ಕರೆಯಲ್ಪಡ್ತಾ ಇದ್ದೀವಿ. ಸೊ ಇದು ಈ ಹಿಂದೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಮುಖ್ಯವಾಗಿ ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಶಿಕ್ಷಕರ ಶಿಕ್ಷಣ, ಸೊ ಎಲ್ಲ ಹೆಸರುಗಳಿಂದ ಇದು ಈ ಹಿಂದೆ ಕರೆಯಲ್ಪಡ್ತಾ ಇತ್ತು. 2018 ನಂತರ ಇದಕ್ಕೊಂದು ಸಮಗ್ರವಾದ ರೂಪವನ್ನು ಕೊಟ್ಟು ಕೇಂದ್ರ ಸರ್ಕಾರ ಇದನ್ನು ಮತ್ತೆ ಜಾರಿಗೆ ತಂತು. ಕಳೆದ ಒಂದು ಬಜೆಟಿನಲ್ಲಿ 37,000 ಕೋಟಿ ಅನುದಾನವನ್ನು ಕೂಡ ಈ ಒಂದು ಯೋಜನೆಗೆ ಮೀಸಲಿಟ್ಟಿತ್ತು. ಸೊ ಏನು ಈ ಒಂದು ಯೋಜನೆ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಕಳಮಟ್ಟದಲ್ಲಿ, ಮತ್ತು ಇದರ ಫಲಾನುಭವಿಗಳು ಯಾರೆಲ್ಲ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಇರುವಂಥವರು ಮುಂದೆ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಸೊ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳುವಂಥವರು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ LKGಯಿಂದ ಹಿಡಿದು 12ನೇ ತರಗತಿವರೆಗೆ ವ್ಯಾಸಂಗ ಮಾಡ್ತಿರುವಂಥ ಮಕ್ಕಳು. ಸೊ ಇದರ ಫಲಾನುಭವಿಗಳು. ಸೊ ಇವರಿಗೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಿದ ಜೊತೆಗೆ ಆ ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಇರ್ಬೋದು, ಮಾನಸಿಕ ಸಾಮರ್ಥ್ಯ ಆಗಿರೋದನ್ನು ವೃದ್ಧಿಪಡಿಸುವಂಥದ್ದು ಇರ್ಬೋದು. ಸೊ ಎಲ್ಲವನ್ನು ಈ ಒಂದು ಶಿಕ್ಷಣದ ಹಂತದಲ್ಲಿ ಅಳವಡಿಸಿಕೊಂಡು ಆ ಮಕ್ಕಳನ್ನು ಒಂದು ಸತ್ಪ್ರಜೆಯನ್ನಾಗಿ ತಯಾರು ಮಾಡುವಂತಹ ಒಂದು ಶಿಕ್ಷಣದ ನೀತಿಯನ್ನು ಅಳವಡಿಸಿಕೊಂಡು ಇದನ್ನು ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ಅಳವಡಿಸಿಕೊಂಡು ಹೋಗಬೇಕಿರುವಂಥದ್ದು. ಇಲ್ಲಿ ಮಕ್ಕಳಿಗೆ ಹಂತವಾರು ಶಿಕ್ಷಣ ಸಿಗುತ್ತೆ. ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಮತ್ತೆ ಪದವಿ ಪೂರ್ವ ಶಿಕ್ಷಣ ಇರ್ಬೋದು. ಇಲ್ಲಿ ಆ ಸಿಗ್ತಕ್ಕಂಥ ಹಂತ ಶಿಕ್ಷಣಗಳು ಸೊ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಜಾತಿ ಭೇದ ಲಿಂಗ ತಾರತಮ್ಯವಿಲ್ಲದೆ ಅದು ಸಿಗಬೇಕು. ಅದರ ಜೊತೆಗೆ ಅವ್ರೇನು ಆ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಪಡೀತಾ ಇದ್ದಾರೆ, ಆ ಶಿಕ್ಷಣ ಪಡೆಯೋದ್ರ ಜೊತೆಗೆ ಅವ್ರು ಕಲಿತಂತಹ ಶಾಲೆಗಳಿಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕೂಡ ತರಬೇಕಾಗಿರುವಂಥದ್ದು ಕೂಡ ಈ ಒಂದು ಶಿಕ್ಷಣ ನೀತಿಯಲ್ಲಿ ಅಳವಡಿಸಿಕೊಂಡು ಇವತ್ತು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಅಂತಿಮವಾದ ಫಲಿತಾಂಶ ಏನು ಅಂತ ಹೇಳಿದ್ರೆ, ಮಕ್ಕಳು ಅವರಿಗೆ ಏನು ಶಾಲೆಗೆ ಬಂದ ಕೂಡಲೇ ಬಿಸಿ ಹಾಲು ಸಿಗುತ್ತೆ, ಮಧ್ಯಾಹ್ನ ಬಿಸಿ ಊಟ ಸಿಗುತ್ತೆ, ಮತ್ತೆ ಅವರಿಗೆ ಸಮವಸ್ತ್ರ ಸಿಗ್ತಾ ಇದೆ. ಸೊ ಶೂ ಹಾಗೂ ಸಾಕ್ಸ್ಗಳನ್ನು ಹಾಕಲಿಕ್ಕೆ ಅದಕ್ಕೂ ಅವಕಾಶ ಇದೆ. ಇತ್ತೀಚಿನ ದಿನಗಳಲ್ಲಿ ವಾರೈಡಿಂಗ್ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಕೊಡುವುದರ ಜೊತೆಗೆ ಪಠ್ಯದ ವಿಚಾರಗಳ ಜೊತೆಗೆ ಪಠ್ಯೇತರ ವಿಚಾರಗಳಲ್ಲಿ ಕೂಡ ಮಕ್ಕಳು ಅವರನ್ನು ಮುಕ್ತವಾಗಿ ತೊಡಗಿಸಿಕೊಳ್ಳುವಂಥದ್ದಿರ್ಬೋದು. ಇದೆಲ್ಲವನ್ನು ಅಂತಿಮವಾಗಿ ಅವರು ಯಾವಾಗ ಒಂದು ಈ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢಶಾಲಾ ಶಿಕ್ಷಣ ಇರ್ಬೋದು, ಪದವಿ ಪೂರ್ವ ಶಿಕ್ಷಣ ಮುಗಿಸಿ ಹೊರಗಡೆ ಬರುವಾಗ ಆ ಏನು 12ನೇ ತರಗತಿ ಪಾಸಾಗಿ ಹೊರಗಡೆ ಬರುವಾಗ ಅವರು ಒಂದು ಖಾಸಗಿ ಶಾಲೆಯಲ್ಲಿ ಈಗ ಮಕ್ಕಳೇನು ವಿದ್ಯೆ ಕಲಿತಾ ಇದ್ದಾರೆ ಅವರಿಗೆ ಸರಿ ಸಮಾನರಾಗಿ ನಿಲ್ಲಬೇಕು. ಅವರು ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಯಾವುದೇ ಕಾರಣಕ್ಕೆ ಹಿನ್ನಡೆಯನ್ನು ಅನುಭವಿಸಬಾರ್ದು. ಸೊ ಅವರು ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಪಡೆದ ಮಕ್ಕಳಿಗೆ ಸರಿಯಾದ ಪೈಪೋಟಿ ನೀಡಬೇಕು. ಮತ್ತೆ ಅವರ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಹಿನ್ನಡೆಗಳು ಆಗಬಾರ್ದು. ಸೊ ಅಂತಹ ನಿಟ್ಟಿನಲ್ಲಿ ಅವರನ್ನು
ತಯಾರುಗೊಳಿಸುವಂತ ಒಂದು ವ್ಯವಸ್ಥೆ ಈ ಒಂದು ಸಮಗ್ರ ಶಿಕ್ಷಣದ ಯೋಜನೆ ಅಡಿಯಲ್ಲಿ ಅಡಗಿಕೊಂಡಿರುವಂಥದ್ದು. ಸೊ ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರಾ? ಸೊ ಏನೆಲ್ಲ ಅಲ್ಲಿ ಲೋಪದೋಷಗಳ ಏನಾದರೂ ಇದೆಯಾ, ಅಥವಾ ಆ ಒಂದು ಯೋಜನೆಯಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಯಾವ ರೀತಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿವೆ, ಸಾಧ್ಯತೆಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಇದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ಹೊಸದಾಗಿ ಅಂದರೆ ಈ ಒಂದು ಆರ್ಥಿಕ ವರ್ಷದಿಂದ ಎಲ್ಲ ಶಾಲೆಗಳಲ್ಲಿ ಇದನ್ನು ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿ 2 ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಅಳವಡಿಸಿಕೊಂಡು ನಾವು ಈ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ. ಸೊ ಅಲ್ಲೇ ಹೇಳಿದಂತೆ ನಮಗೆ ಈ ಸಾಮಾಜಿಕ ಪರಿಶೀಲನೆ ಅಥವಾ ಸೋಷಿಯಲ್ ಆಡಿಟ್ ಎನ್ನುವ ಒಂದು ಪದ ಇದೆ ಇಂಗ್ಲಿಷಲ್ಲಿ. ಸೊ ಆಡಿಟ್ ಎನ್ನುವ ಪದಕ್ಕೆ ಗ್ರಾಮಸ್ಥರಿಗೆ ಅಥವಾ ಸಾರ್ವಜನಿಕರಿಗೆ ಬೇರೆ ಬೇರೆ ಆದಂತಹ ಒಂದು ನಿಲುವುಗಳಿವೆ. ಅಂದರೆ ಆಡಿಟ್ ಎನ್ನುವುದು ಬರೀ 4 ಗೋಡೆಯಲ್ಲಿ ಒಂದು ನಡೆಯುವಂತಹ ಒಂದು ಪ್ರಕ್ರಿಯೆ ಅನ್ನೋ ಒಂದು ಭಾವನೆ ಪಕ್ಕನೆ ಬರುತ್ತೆ ಸಾರ್ವಜನಿಕರಿಗೆ. ಆದರೆ ಈ ಸಾಮಾಜಿಕ ಪರಿಶೀಲನೆ ಅದಕ್ಕೆ ವಿಭಿನ್ನವಾಗಿದೆ. ಸೊ ಏನು ಅಂತ ಹೇಳಿದ್ರೆ ವಾಸ್ತವಾಂಶವನ್ನು ತಿಳಿದಿರುವಂತಹ ಒಂದು ಪ್ರಯತ್ನ. ಸೊ ಏನಿದೆ ಅದನ್ನು ಯಥಾವತ್ತಾಗಿ ಜನರ ಮುಂದಿಡುವಂತ ಒಂದು ಪ್ರಯತ್ನ. ಸಾಮಾಜಿಕವಾಗಿ ನಾವು ನಿಮ್ಮಲ್ಲಿ ಒಬ್ಬರಾಗಿ ಇಂತಹ ಒಂದು ಪ್ರಕ್ರಿಯೆಯನ್ನು ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಅಂದ್ರೆ ಮೊದಲನೇ ದಿನ ಅದೇ ಹೇಳಿದಾಗೆ ಆ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲ ವಹಿಗಳನ್ನು ಇರುತ್ತೆ, ಅದನ್ನು ನಿರ್ವಹಿಸಬೇಕಾಗಿರುವಂಥದ್ದು ಶಾಲೆಯಲ್ಲಿ. ಸೊ ವಹಿಗಳನ್ನು ನೋಡುವಂಥದ್ದು ಇರ್ಬೋದು, ಈ ಯೋಜನೆಗೆ ಅನುದಾನಗಳು ಎಷ್ಟು ಬಿಡುಗಡೆ ಆಗುತ್ತೆ, ಅದು ಎಷ್ಟು ಯಾವ ರೀತಿಯಲ್ಲಿ ಖರ್ಚು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ತೀವಿ. ಸೊ ಮತ್ತೆ ತರಗತಿಗೆ ಭೇಟಿ ಕೊಟ್ಟು ಮಕ್ಕಳ ಕಲಿಕೆ, ಅವರ ಒಂದು ಕಲಿಕೆಯ ಹಂತ ಯಾವ ರೀತಿ ಇದೆ ಅದು ಸಾಮಾನ್ಯ ಜ್ಞಾನ. ಅಂದ್ರೆ ಒಬ್ಬರನ್ನು ನಾವು ನೋಡಿದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅನ್ನೋದಕ್ಕೆ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಮಾಡೋದು ಬೇಕಿಲ್ಲ. ಸೊ ಮಕ್ಕಳನ್ನು ನಾವು ಪಠ್ಯದ ವಿಚಾರಗಳನ್ನು ಹೊರತುಪಡಿಸಿ ಪಠ್ಯೇತರ ವಿಚಾರಗಳ ಬಗ್ಗೆ ಅವರನ್ನು ಮಾಹಿತಿ ಕೇಳಿಕೊಂಡು ತಿಳ್ಕೊಂಡಾಗ ಅವರ ಒಂದು ಬುದ್ಧಿಮತ್ತೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ. ಸೊ ಅದನ್ನು ನಾವು ನೋಡ್ತೇವೆ. ಸೊ 2ನೇ ದಿನ ಮಕ್ಕಳ ಮನೆ ಭೇಟಿ ಮಾಡುವಂಥದ್ದು. ಸೊ ಮಕ್ಕಳಿಗೆ ಸರ್ಕಾರ ಈ ಒಂದು ಸಾಮಾಜಿಕ ಪರಿಶೀಲನೆಗಾಗಿ ಹಲವಾರು ಕಸರತ್ತುಗಳನ್ನು ಕೂಡ ಮಾಡಿದೆ. ಅಂದ್ರೆ ಒಟ್ಟಾರೆಯಾಗಿ 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡಿದೆ. ಅಂದ್ರೆ ಅಲ್ಲಿ ಅದು ಮಕ್ಕಳಿಗೆ ಸಂಬಂಧಪಟ್ಟದಿರ್ಬೋದು, ಮಕ್ಕಳ ಪೋಷಕರಿಗೆ ಸಂಬಂಧಪಟ್ಟಿರ್ಬೋದು, ಮತ್ತೆ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ಬೋದು. ಹೀಗೆ ಒಟ್ಟು 138 ಪ್ರಶ್ನಾವಳಿಗಳನ್ನು ಸರ್ಕಾರವೇ ಸಿದ್ಧಪಡಿಸಿ ಅದನ್ನು ಸಾಮಾಜಿಕ ಪರಿಶೀಲನೆ ನಡೆಸುವಾಗ ನಮಗೆ ಅದರ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕೆನ್ನೋ ನಿಟ್ಟಿನಲ್ಲಿ ಸೊ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರುವಂಥದ್ದು. ಅದು ಈ ಆರ್ಥಿಕ ವರ್ಷದಿಂದ ಎಲ್ಲ 2 ಶಾಲೆಗಳಲ್ಲಿ ಆಗ್ತಾ ಇದೆ. ಸೊ ಮುಂದೆ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು ಈ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆಗೆ ಒಳಪಡಬೇಕಾಗಿರುವಂಥದ್ದು ಕಡ್ಡಾಯ ಇರುವಂಥದ್ದು. ಸೊ ಇದರೊಟ್ಟಿಗೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತಂದು ಕೂಡ ಅದು ಸಾಮಾಜಿಕ ಪರಿಶೀಲನೆಗೆ ಒಳಪಡಬೇಕಾಗಿರುವಂಥದ್ದು ಕಡ್ಡಾಯ ನಿಯಮ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಯೋಜನೆಗಳೆಲ್ಲ ಸಾಮಾಜಿಕ ಪರಿಶೀಲನೆಗೆ ಒಳಪಡ್ತಾ ಇದೆ. ಸೊ ನಿಮ್ಮ ಶಾಲೆಯಲ್ಲಿ ಏನು ಕಳೆದ 3 ದಿನಗಳಲ್ಲಿ ನಾವೇನು ವರದಿ ಮಾಡಿರ್ತೇವೆ ಆ ವರದಿಯನ್ನು ತಯಾರು ಮಾಡಿರೋದನ್ನು ಸಮಯ ಮುಂದೆ ಮಂಡನೆ ಆಗುತ್ತೆ. ಆ ವರದಿ ಆ 3 ದಿನಗಳಲ್ಲಿ ನಮಗೆ ಕಂಡುಕೊಂಡಂತ ಅಂಶಗಳಿರ್ಬೋದು, ನಾವು ಮಕ್ಕಳಿಗೆ, ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟವರಿಗೆ ಕೇಳಿದಂತ ಮಾಹಿತಿಗಳನ್ನು ಒಳಗೊಂಡಿರುತ್ತೆ. ಅದೇ ಅಂತಿಮ ವರದಿ ಅಲ್ಲ. ಸೊ ಅದು ಇವತ್ತು ಚರ್ಚೆಗೆ ಅವಕಾಶ ಇದೆ. ಸೊ ನಾವೇನು ಅದನ್ನು ದಾಖಲು ಮಾಡಿದ್ದೇವೆ ಅದು ವರದಿ ಮಂಡನೆ ಮಾಡ್ತೇವೆ. ಆ ವರದಿ ಬಗ್ಗೆ ಮತ್ತೆ ನಿಮ್ಗೆ ಅವಕಾಶ ಇದೆ. ಸೊ ಆ ವರದಿ ತಪ್ಪಿದ್ರೆ ನೀವು ಅದನ್ನು ಮುಲಾಜಿನಲ್ಲಿ ಹೇಳ್ಬೋದು, ಸರ್ ಇದು ವರದಿ ತಪ್ಪಿದೆ, ಈ ರೀತಿ ಅಲ್ಲ, ವಾಸ್ತವ ಈ ರೀತಿ ಇದೆ ಅನ್ನೋದನ್ನು ನೀವು ಹೇಳಿದ್ರೆ ಸೊ ಅದಕ್ಕೂ ಅವಕಾಶ ಇದೆ. ಸೊ ಅಂತಿಮವಾಗಿ ಆ ತಪ್ಪು ಒಪ್ಪುಗಳನ್ನೆಲ್ಲ ಸರಿಪಡಿಸಿಕೊಂಡು ಅದಕ್ಕೆ ಅಂತಿಮವಾಗಿ ಅದಕ್ಕೊಂದು ರೂಪ ಕೊಡಬೇಕಿದೆ. ಆ ರೂಪ ಕೊಟ್ಟ ನಂತರ ಅದು ಮತ್ತೆ ಮುಂದಿನ ಹಂತದಲ್ಲಿ ಸರ್ಕಾರಕ್ಕೆ ಹೋಗ್ತದೆ. ಸೊ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಈ ತರ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಎಲ್ಲ ಜಿಲ್ಲೆಗಳಿಂದ ವರದಿಗಳು ಬರುತ್ತೆ. ಆ ವರದಿಗಳು ಬಂದಾಗ ಸರ್ಕಾರಕ್ಕೆ ಮುಂದೆ ಆ ಯೋಜನೆಯನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಅಥವಾ ಎಲ್ಲಿ ನಾವು ಇವಾಗ ಹೋಗ್ತಾ ಇರುವಂತ ದಾರಿ ಸರಿ ಇದೆ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಮುಂದೆ ಏನಾದರೂ ನಾವು ಈ ಯೋಜನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅದು ಕೂಡ ನಮಗೆ ಒಂದು ಪೂರಕವಾದ ವರದಿ.
ಸೊ ಇದನ್ನೆಲ್ಲ ನೋಡಿಕೊಂಡೇ ಸರ್ಕಾರಗಳು ಆ ಯೋಜನೆಗಳ ಒಂದು ಯಶಸ್ಸನ್ನು ಅಳೆಯುವಂಥದ್ದು. ಸೊ ಆ ಯೋಜನೆಗಳ ಯಶಸ್ಸು ಕೂಡ ಇಂಥ ವರದಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅದಕ್ಕೆ ನೀವುಗಳು ಮುಕ್ತವಾಗಿ ಮಾತಾಡಬೇಕು. ಸೊ ನಾವು ನಮ್ಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದನ್ನು ನೇರವಾಗಿ ಮಾಡ್ತಾ ಇದ್ದೇವೆ. ಸೊ ಮಾಡಿರೋ ವರದಿಗೆ ಒಂದು ಒಳ್ಳೆ ರೀತಿಯಲ್ಲಿ ತೂಕ ಬರಬೇಕು ಅಂತ ಹೇಳಿದ್ರೆ ಅದು ಇಲ್ಲಿ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಏನಾಗುತ್ತೆ, ಸೊ ಒಬ್ಬೊಬ್ಬರ ಸಲಹೆ ಅಥವಾ ಯೋಚನೆ ರೀತಿ ಭಿನ್ನವಾಗಿರುತ್ತೆ, ನಾವು ತಿಳ್ಕೊಂಡಿರಲ್ಲ. ಸೊ ಈಗ ನಾವೇನು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿರ್ತೇವೆ. ಸೊ ಒಬ್ಬ ನಾರ್ಮಲ್ ಆದವರು ಕೂಡ ಅವ್ರದೇ ಆದಂತಹ ವಿಭಿನ್ನ ಒಂದು ದೃಷ್ಟಿಕೋನ ಇರುತ್ತೆ. ಸೊ ಆ ದೃಷ್ಟಿಕೋನ ಅದು ಕರೆಕ್ಟ್ ಇರುತ್ತೆ. ಸೊ ಅವ್ರ ಯೋಚನೆ ಮಾಡೋ ರೀತಿ ಕರೆಕ್ಟ್ ಇರ್ಬೋದು. ಸೊ ನಾವು ಮಾಡಿರೋದು ತಪ್ಪಿರ್ಬೋದು. ಸೊ ಅದಕ್ಕೂ ಅವಕಾಶ ಇದೆ. ಸೊ ಅದನ್ನು ನಾವು ಹೊರಗಡೆ ತರಬೇಕು. ನಮ್ಮಲ್ಲೇ ನಾವು ಅಂದ್ಕೊಂಡು ಇದ್ರೆ ಅದು ಒಳ್ಳೊಳ್ಳೆ ಸಲಹೆಗಳು ವ್ಯರ್ಥ ಆಗಬಾರ್ದು. ಸೊ ಹಾಗಾಗಿ ಇಂಥ ಸಭೆಗಳನ್ನು ಆಯೋಜನೆ ಮಾಡಿಕೊಂಡು ಮುಕ್ತವಾಗಿ ಅಲ್ಲಿ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು. ಮತ್ತೆ ನಿಮಗೆ ಇಂಥ ಒಂದು ಸಭೆ ಆಗಿದೆ, ಇಂಥ ಯೋಜನೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಗುರು ತೆಗೆದುಕೊಳ್ಳಲಿಕ್ಕೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಸೊ ಇದನ್ನು ನೀವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ಮುಂದೆ ಶಾಲೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಅಥವಾ ಏನಾದರೂ ಬೇಡಿಕೆಗಳಿರ್ಬೋದು. ಸೊ ಈ ಥರ ನಮಗೆ ಅವಶ್ಯಕತೆ ಇದೆ. ಸೊ ಅಂಥ ಬೇಡಿಕೆಗಳಲ್ಲಿ ಕೂಡ ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಮುಂದೆ ಅದು ಆ ಬೇಡಿಕೆಗಳು ಎಲ್ಲ ಕಡೆಯಿಂದ ಬಂದಾಗ ಅಲ್ಲಿ ಸರ್ಕಾರಕ್ಕೆ ಮನದಟ್ಟಾಗುತ್ತೆ. ಸೊ ಈ ಥರ ಒಂದು ವ್ಯವಸ್ಥೆ ಇರಬೇಕು ಶಾಲೆಗಳಲ್ಲಿ ಒಂದು ವಿಚಾರಕ್ಕೆ ಬಂದಾಗ ಮತ್ತೆ ಸರ್ಕಾರಗಳು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅದಕ್ಕೂ ಅವಕಾಶ ಸಿಕ್ಕಂತ ಆಗುತ್ತೆ. ಸೊ ಅದರಿಂದ ಸೊ ಇದರ ಒಟ್ಟು ತಾತ್ಪರ್ಯ ಇಷ್ಟೇ. ಸೊ ನಮಗೆ ಯಾವುದೇ ವೇದಿಕೆಗಳು ಅಥವಾ ಇಂಥ ಸಭೆ ಆಯೋಜನೆ ಮಾಡೋ ಉದ್ದೇಶ ಅದೇ. ಅಂದರೆ ಕಲೆಕ್ಟಿವ್ ಆಗಿ ನಮ್ಮೆಲ್ಲರ ಅಭಿಪ್ರಾಯವನ್ನು ತಿಳ್ಕೊಂಡು ಒಂದು ಅಂತಿಮ ವರದಿಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ವೇದಿಕೆ ಅಷ್ಟೇ. ಸೊ ಹಾಗಾಗಿ ನಾವು ಹೆಚ್ಚಿನ ಸಭೆಗಳಲ್ಲಿ ಏನಾಗುತ್ತೆ, ಜನರು ಈಗ ಈ ಸಭೆ ಅಂತಲ್ಲ, ಗ್ರಾಮ ಪಂಚಾಯತ್ಗಳಲ್ಲಿ ನಡೆಯುವಂಥ ಸಭೆಗಳಲ್ಲಿ ಕೂಡ ಸೊ ಜನರಿಗೆ ಎಲ್ಲ ಯೋಜನೆಗಳು ಬೇಕು, ಬರೆಯವಾಗಿ ಬರಬೇಕು. ಆ ಯೋಜನೆಗಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸಭೆಗಳನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಯಾರು ಭಾಗವಹಿಸಲ್ಲ. ಸೊ ಅವಾಗ ಏನಾಗುತ್ತೆ, ಆ ಸಭೆಗಳು ಆಯೋಜನೆ ಮಾಡಿರುವಂತಹ ಅದು ಯಾಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಥವಾ ಏನಾದರೂ ಸಲಹೆ ಸೂಚನೆಗಳಿದ್ರೆ ಕೊಡ್ಲಿಕ್ಕೆ ಆ ಸಭೆಗಳು ಬಹುಮುಖ್ಯ ಆಗುತ್ತೆ. ನಾವು ಅಲ್ಲಿ ಹೋಗಿ ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಸಮಸ್ಯೆಗಳೇ ಆಗಿ ಉಳಿಯುತ್ತೆ. ಹಾಗಾಗಿ ಇಂತಹ ಸಭೆಗಳಲ್ಲಿ ನಮ್ಮ ಇರುವಿಕೆಯನ್ನು ನಾವು ಪ್ರಸ್ತುತಪಡಿಸುವುದಿದೆಯಲ್ವಾ, ಅದು ನಾವು ನಮ್ಮ ಮಕ್ಕಳಿಗಿರ್ಬೋದು ಅಥವಾ ಯಾರಿಗಾದ್ರೂ ಇರ್ಬೋದು. ಸೊ ಅವರಲ್ಲಿ ಕೂಡ ಅಂತ ಒಂದು ಬದಲಾವಣೆಯನ್ನು ನಾವು ಬದಲಾಗಿ ನಾವು ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಾವಿರಲಿ, ಅದು ನಮ್ಮ ಮಕ್ಕಳು ನಮ್ಮನ್ನು ನೋಡಿಕೊಂಡು ಸೊ ಅವರಲ್ಲೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ತುಂಬಾ ವಿಷಯಗಳು ಚರ್ಚೆ ಮಾಡಲಿಕ್ಕೆ ಇರುವಂಥದ್ದು ಇದೆ. ಸೊ ಇವಾಗ ಶಾಲೆಯಲ್ಲಿ ನಾವು ಮತ್ತೆ ಈ ಯೋಜನೆಗೆ ಸಂಬಂಧಪಟ್ಟಾಗಿ ಬರೋದಾದ್ರೆ, ಸೊ ಶಾಲೆಯಲ್ಲಿ ಇವಾಗ ನೋಡಿ ಕಟ್ಟಡ ಚೆನ್ನಾಗಿರುವಂಥ ಕಟ್ಟಡ ಇದೆ. ಸೊ ಮಕ್ಕಳ ಸಂಖ್ಯೆ ನಾವು ನೋಡಿದಾಗ ಬೆಳಗಿನ ಶಾಲೆಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಇದೆ, ಇವತ್ತಿನ ಮಧ್ಯಾಹ್ನದ ಶಾಲೆಯಲ್ಲಿ ಕೂಡ ಸಂಖ್ಯೆ ಕಡಿಮೆ ಇದೆ. ಸೊ ಈ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಸರೌಂಡಿಂಗ್ಸ್ ಅಲ್ಲಿ ಯಾರು ವಾಸಿಸ್ತಕ್ಕಂತಹ ಗ್ರಾಮಸ್ಥರಿದ್ದಾರೆ ಅವ್ರು ಮೊದಲನೇದಾಗಿ ಮನಸ್ಸು ಮಾಡಬೇಕು. ಸೊ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸುವ ಮುಖಾಂತರ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ಮ ಹೆತ್ತವರಿಗೆ ಈಗ ಗ್ರಾಮೀಣ ಭಾಗದ ಅವರಿಗೂ ಕೂಡ ಈ ಖಾಸಗಿ ಶಾಲೆಗಳ ಒಲವು ಜಾಸ್ತಿ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಬಹಳಷ್ಟು ಹಿನ್ನಡೆ ಕಾಣ್ತಾ ಇವೆ. ಸೊ ಈ ರೀತಿ ಆಗಬಾರ್ದು. ಯಾಕಂದ್ರೆ ನಮ್ಮ ಯೋಚನೆಯಲ್ಲಾಗಿ ಬೇರೆ ದಾಟಿಯಲ್ಲಿ ಇರಬೇಕು. ಸೊ ಇವಾಗ ನೀವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೋಡಿ, ಸೊ ಒಂದು ಗುಣಮಟ್ಟದ ನುರಿತ ತರಬೇತಿಯನ್ನು ಪಡೆದಂತಹ ಶಿಕ್ಷಕರ ಒಂದು ತಂಡ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಆದರೆ ಖಾಸಗಿ ಶಾಲೆಗಳಲ್ಲಿ ನೀವು ಹೋಲಿಕೆ ಮಾಡಿದರೆ
ಅಂತ ಒಂದು ಶಿಕ್ಷಕರ ತಂಡ ಇರಲ್ಲ. ಸೊ ಅದನ್ನು ಮೊದಲನೇದಾಗಿ ನಾವು ಪೋಷಕರು ಹೆತ್ತವರು ಯೋಚನೆ ಮಾಡಬೇಕು. ಸೊ ಇಲ್ಲಿ ನಾವು ಪ್ರತಿಯೊಂದನ್ನು ಬಂದು ವಿಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಗಲೇ ನಮ್ಮ ಬೆಳಿಗ್ಗೆ ಮೇಡಮ್ ಹೇಳಿದ್ರು, ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ, ಸಾಕಷ್ಟು ಡೊನೇಷನ್ ಕಟ್ಟಿ ನಾವು ಮಕ್ಕಳನ್ನು ಶಾಲೆಗೆ ಹಾಕ್ತೇವೆ. ಆ ಡೊನೇಷನ್ ಕಟ್ಟೋದು ಮಾತ್ರ ನಮ್ಮ ಕೆಲಸ. ಮತ್ತೆ ನಾವೊಂದು ಮಕ್ಕಳನ್ನು ನೋಡ್ಲಿಕ್ಕೆ ಹೋಗ್ಬೇಕಾದ್ರೂ ಕೂಡ, ಅಥವಾ ಒಂದು ಮಕ್ಕಳ ಒಂದು ಏನು ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ, ಆ ಮೀಟಿಂಗ್ಸ್ ಅಂತ ಮಾಡಿದಾಗ ಅವ್ರು ಹೇಳಿರೋ ಸಮಯಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ಮಾತ್ರ ನಮಗೆ ಅವಕಾಶ ಕೊಡುವಂಥದ್ದು, ಮತ್ತೆ ಯಾವತ್ತೂ ಕೊಡಲ್ಲ. ಸೊ ನಾವು ಅದೇ ಇಲ್ಲಿ ನೋಡಿದ್ರೆ ಅದು ತೀರಾ ವಿಭಿನ್ನವಾಗಿದೆ. ಇಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವತ್ತೂ ಬೇಕಿದ್ದು ಬಂದು ನೋಡ್ಬೋದು, ಸಂಬಂಧಪಟ್ಟ ಶಿಕ್ಷಕರನ್ನು ಮಾತಾಡಿಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ನಮಗೆ ಉತ್ತಮವಾದ ಅವಕಾಶ ಇದೆ. ಎಲ್ಲವನ್ನು ನಾವು ಹಣ ಕೊಟ್ಟು ನಮ್ಮ ಸ್ವತಂತ್ರವನ್ನು ನಾವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಅದ್ರೊಟ್ಟಿಗೆ ಅಲ್ಲಿ ಕಲಿಕೆ ಒಂದು ಶಿಕ್ಷಕರ ವಿಚಾರದ ಬಗ್ಗೆ ಇರ್ಬೋದು, ಅಲ್ಲಿ ಶಿಕ್ಷಕರ ಆಯ್ಕೆ ಯಾವ ತರ ಆಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ಬೋದು. ನಮ್ಮಲ್ಲಿ ಈ ಡಿಗ್ರಿ ಪೂರೈಕೆ ಮಾಡುವಂತಹ ತುಂಬಾ ಕೆಲಸ ಎಲ್ಲ ನಿರುದ್ಯೋಗಿಗಳು ತುಂಬಾ ಜನ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿದೆ ಯಾರು ಕಡಿಮೆ ಸಂಬಳಕ್ಕೆ ದುಡಿಲಿಕ್ಕೆ ಮುಂದೆ ಬರ್ತಾರೋ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಟೀಚಿಂಗ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ ಖಾಸಗಿ ಶಾಲೆಗಳಲ್ಲಿ. ಅವರು ಬೇಸಿಕ್ ಆಗಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಏನು ಶಿಕ್ಷಣವನ್ನು ಪಡ್ಕೋಬೇಕಿದೆ, ಅದನ್ನೇ ಪಡ್ಕೊಂಡಿರಲ್ಲ. ಸೊ ಅಂಥವರಿಂದ ನಾವು ನಮ್ಮ ಮಕ್ಕಳಿಗೆ ಗುಣಮಟ್ಟದಂತಹ ಶಿಕ್ಷಣವನ್ನು ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ಅಲ್ವಾ? ಸೊ ಅದು ನಮಗೆ ಅಲ್ಲಿ ಸಿಗೋದೇ ಇಲ್ಲ. ಸೊ ಸರ್ಕಾರಿ ಶಾಲೆಯಲ್ಲಿ ಸಿಕ್ಕಂತ ಶಿಕ್ಷಣ ಇದೆ ಅಲ್ವಾ, ಅದು ಎಲ್ಲಿ ಹೋದ್ರೂ ಕೂಡ ನಮ್ಮ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಿ ಹೋದ್ರೂ ಕೂಡ ಅವರಿಗೆ ಶಿಕ್ಷಣ ಹೊರತುಪಡಿಸಿ ಮಿಕ್ಕಿ ಅಂದ್ರೆ ಶಿಕ್ಷಣದ ಬಗ್ಗೆ ಒಲವಿರುತ್ತೆ, ಆದ್ರೆ ಎಲ್ಲಾ ವಿಚಾರಗಳ ಬಗ್ಗೆ ಅವ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಖಾಸಗಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಬರೀ ಶಿಕ್ಷಣ ಶಿಕ್ಷಣ ಶಿಕ್ಷಣ, ಅವರಿಗೆ ಜನರಲ್ ನಾಲೆಡ್ಜ್ ಅಷ್ಟು ಬರೋದೇ ಇಲ್ಲ. ನೀವು ಬೇಕಿದ್ದು ಚೆಕ್ ಮಾಡಿ. ಸೊ ಇಂತಹ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಗ್ರಾಮೀಣ ಭಾಗದಲ್ಲಿ ಇಲ್ಲೂ ಕೂಡ ಮಾರ್ಪಾಡು ಆಗ್ತಾ ಇದೆ. ನೀವು ಗ್ರಾಮೀಣ ಭಾಗದ ಜನರು ಕೂಡ ಖಾಸಗಿ ಶಾಲೆಗಳತ್ತ ಮತ್ತೆ ಒಲವು ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ಆಗಬಾರದು. ಇಲ್ಲಿ ನಿಮ್ಮ SDMC ಕಮಿಟಿ ಏನಿದೆ ಈ ಶಾಲೆಯ, ಸೊ ನೀವುಗಳು ಇಂತಹ ಸಂದರ್ಭದಲ್ಲಿ ಮುಂದೆ ಬಂದು ಇಂತಹ ಒಂದು ಏನು ಆಗ್ತಾ ಇದೆ, ಸೊ ಅದನ್ನು ತಡೆಗಟ್ಟಲಿಕ್ಕೆ ನಿಮ್ಮಿಂದ ಯಾವ ರೀತಿಯ ಪ್ರಯತ್ನ ಮಾಡಬಹುದು ಎನ್ನುವುದಕ್ಕೆ ನೀವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ. ಯಾಕಂದ್ರೆ ನಾವು ಇವಾಗ ಆಲ್ಮೋಸ್ಟ್ ಇನ್ನೊಂದು ಗ್ರಾಮ ಪಂಚಾಯತ್ ಆಡಿಟ್ ಬಾಕಿ ಇದೆ. ಸೊ ಅಲ್ಲಿ 2 ಶಾಲೆ ಸಿಗುತ್ತೆ ನಮಗೆ. ಸೊ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ನಾವು ಈ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಿದ್ದೇವೆ. ಕೆಲವೊಂದು ಕಡೆ ನಮಗೆ ತುಂಬಾನೇ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಸುಸಜ್ಜಿತವಾದ ಕಟ್ಟಡ ಇದೆ ಮಕ್ಕಳಿಗೆ ಸರ್ಕಾರಿ ಶಾಲೆ, ಆದ್ರೆ ಅಲ್ಲಿ ಕಲಿತಕ್ಕಂಥ ಮಕ್ಕಳ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಇದೇ ರೀತಿ ಮುಂದುವರಿದ್ರೆ ಒಂದಿನ ಆ ಶಾಲೆ ಮುಚ್ಚಲ್ಪಡುತ್ತೆ. ಆ ಮುಚ್ಚಲ್ಪಟ್ಟಾಗ ಏನು ಆ ಸುಸಜ್ಜಿತ ಕಟ್ಟಡ ಮತ್ತೆ ಪಾಳು ಬಿದ್ದೋಗುತ್ತೆ. ಸೊ ಅದಕ್ಕೆ ವ್ಯಯ ಮಾಡಿರುವಂತಹ ಅನುದಾನ ತುಂಬಾನೇ ಖರ್ಚು ಪೋಲಾಗಿ ಹೋಗುತ್ತೆ. ಸೊ ಕೆಲವೊಂದು ಕಡೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಆದ್ರೆ ಅವರಿಗೆ ಸುಸಜ್ಜಿತವಾದ ಕಟ್ಟಡ ಇಲ್ಲ. ಸೊ ಈ ತರದ ಸನ್ನಿವೇಶ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಕೂಡ ಇವಾಗ ಈ ಒಂದು ಪರಿಶೋಧನೆಗೆ ಬಂದ ನಂತರ ಮಕ್ಕಳ ಜೊತೆ ನಾವು ಕೂಡ ಬಹಳಷ್ಟೊಂದು ಟಚ್ ಅಲ್ಲಿ ಇದ್ದೇವೆ. ಅಂದ್ರೆ ನಮಗೂ ಕೂಡ ನಮ್ಮ ಒಂದು ಬಾಲ್ಯದ ನೆನಪುಗಳು ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಈ ಸೋಷಿಯಲ್ ಆಡಿಟ್ ಹೊರತುಪಡಿಸಿ ಸ್ವಲ್ಪ ಜಾಸ್ತಿನೇ ನಾವು ಕೂಡ ಮಕ್ಕಳ ಜೊತೆ ಬೆರೆತುಕೊಂಡಿದ್ದೇವೆ. ಹಾಗಾಗಿ ಸೊ ಬೇಜಾರಾಗುತ್ತೆ. ಸೊ ಏನು ಮಾಡ್ಲಿಕ್ಕಾಗಲ್ಲ, ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಸೊ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ಕೂಡ ನಾವೇ. ಸೊ ಅದರಿಂದ ಅದ್ರ ಬಗ್ಗೆಯೂ ಕೂಡ ಈ ಒಂದು SDMC ಕಮಿಟಿ ಯಾರು ಪದಾಧಿಕಾರಿಗಳಿದ್ದೀರಾ, ಅಧ್ಯಕ್ಷರಿದ್ದೀರಾ, ಸೊ ನಿಮ್ಮ ತಂಡದಲ್ಲಿ ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಯಾವ ರೀತಿ ಹೆಚ್ಚು ಮಾಡಬೇಕು ಅದ್ರ ಬಗ್ಗೆ ಕೂಡ ಚಿಂತನೆ ನಡೆಸಿದ್ರೆ ಬಹುಶಃ ಇದು ಒಂದು ಒಳ್ಳೆಯ ಅಂಶ. ಇನ್ನು
ಅದನ್ನು ಹೊರತುಪಡಿಸಿ ಸರ್ಕಾರ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂಥ ಒಂದು ವಿಚಾರದ ಬಗ್ಗೆ ಕೇಳಬೇಕು. ಯಾಕಂದರೆ ಶಾಲೆಗಳಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅಂದರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಇರ್ಬೋದು. ಸೊ ಮಕ್ಕಳಿಗೆ ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ಸೊ ಅವರಿಗೆ ಪ್ರಾರಂಭಿಕ ಹಂತದಲ್ಲೇ ಒಂದು ಮಾಹಿತಿಗಳನ್ನು ಕೊಡುವಂಥ ಇದನ್ನು ಕೂಡ ಶಾಲೆಯಲ್ಲಿ ಅವರು ಕೊಡಬೇಕು. ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಕೊಡಬೇಕಾಗಿರುತ್ತೆ. ಸೊ ಇದರ ಬಗ್ಗೆ ಮನೆ ಭೇಟಿಗೆ ಬಂದಾಗ ಕೇಳಿದಾರ ನಮ್ಮ ತಂಡದವರು ಹೇಳಿದಾರ ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ಹೆಣ್ಮಕ್ಕಳ ಸುರಕ್ಷತೆ ಬಗ್ಗೆ ಸೊ ಸಂಬಂಧಪಟ್ಟ ಪ್ರಶ್ನಾವಳಿಗಳನ್ನು ನೀವು ಕೇಳಿದಾರ? ಯಾರ ಮನೆಗೆ ಬಂದಿದ್ದಾರೆ ಸೊ ಕೇಳಿದಾರ? ಸೊ ಅಂದ್ರೆ ಮಕ್ಕಳನ್ನು ಟಚ್ ಮಾಡುವ ರೀತಿ ಬಗ್ಗೆ ಗೊತ್ತಿದ್ಯಾ? ಅದರಲ್ಲೂ ಕೂಡ ಸಾಫ್ಟ್ ಟಚ್ ಮತ್ತು ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ಮುಕ್ತವಾಗಿ ಮಾಹಿತಿಯನ್ನು ಕೊಡಬೇಕು ಅಂತ ಸರ್ಕಾರವೇ ಹೇಳ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಸರ್ಕಾರ ಕಾಳಜಿ ವಹಿಸಿ ಅದರ ವರದಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಸೊ ಅಂದ್ರೆ ಸೊ ಬರೀ ನಮ್ಮ ಮಕ್ಕಳನ್ನು ನೀವು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಎಷ್ಟು ಜಾಗೃತರಾಗಿದ್ರು ಕೂಡ ಅದು ಕಡಿಮೆ. ಸೊ ಅದರಲ್ಲೂ ಕೂಡ ಹೆಣ್ಣುಮಕ್ಕಳ ಬಗ್ಗೆ ಇರ್ಬೋದು, ಶಾಲೆಗೆ ಕಲಿಸುವಾಗ ಸೊ ಯಾರೋ ನಾವು ಸಂಬಂಧಿಕರಲ್ಲಿ ಕಳಿಸ್ಬಿಡ್ತೇವೆ. ಸೊ ಅವರು ಆ ಟಚ್ ಮಾಡುವಂಥ ರೀತಿ ಮತ್ತು ಅದರ ಬಗ್ಗೆ ಮಕ್ಕಳಿಗೆ ಆದಷ್ಟು ನೀವು ಫ್ರೆಂಡ್ಲಿಯಾಗಿ ಆ ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ನೀವು ತಯಾರಾಗಬೇಕು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಅವ್ರಿಗೆ ಗೊತ್ತಿರಲ್ಲ ಯಾವುದು ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಮೊದಲೇ ಗುರುವಾಗಿ ಪೋಷಕರೇ ಅದನ್ನು ಮಕ್ಕಳಿಗೆ ತಿಳಿಸಬೇಕಾಗಿರುತ್ತೆ. ಸೊ ಅದರಿಂದ ಸೊ ಮುಖ್ಯವಾಗಿ ಪೋಷಕರೇ ನಿಮಗೆ ಗೊತ್ತಿರಬೇಕು ನೋಡಿ. ಈ ತರ ಎಲ್ಲ ಕೇಳುವಾಗ ನೀವು ಅದ್ರ ಬಗ್ಗೆ ಹೇಳಬೇಕು. ಸೊ ಅದೇ ಇರುವಂಥದ್ದು. ಸೊ ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆ ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ. ಸೊ ಆ ಥರ ಒಂದು ವೇಳೆ ಮಕ್ಕಳು ಆ ಒಂದು ಇದಕ್ಕೆ ಏನಾದರೂ ತುತ್ತಾಗಿದ್ದಾರೆ ಅಂತ ಹೇಳಿದ್ರೆ ಸೊ ಮಕ್ಕಳಲ್ಲಿ ಬದಲಾವಣೆಗಳಾಗುತ್ತೆ. ಸೊ ಮಕ್ಕಳು ತಡವಾಗಿ ಶಾಲೆಗೆ ಬರೋದು, ಒಬ್ಬರೇ ಇರಲಿಕ್ಕೆ ಪ್ರಯತ್ನ ಪಡೋದು, ಶಾಲೆಗೆ ಹೋಗ್ಲಿಕ್ಕೆ ಅವರು ಹೆದರೋದು, ಮತ್ತೆ ಶಿಕ್ಷಕರಿಗೆ ಬೈಯುವಂಥದ್ದು ಇರ್ಬೋದು. ಸೊ ಎಲ್ಲ ಬದಲಾವಣೆಗಳು ಮಕ್ಕಳಲ್ಲಿ ಬರುತ್ತೆ. ಆ ಮಕ್ಕಳಲ್ಲಿ ಆ ಥರ ಒಂದು ಬದಲಾವಣೆ ಬಂದಾಗ ನೀವು ಸಾಧ್ಯವಾದಷ್ಟು ಅದನ್ನು ತಿಳ್ಕೊಂಡು ಸಂಬಂಧಪಟ್ಟ ಶಿಕ್ಷಕರಿಗೆ ಅದನ್ನು ಆದಷ್ಟು ಬೇಗ ಮಾಹಿತಿ ಕೊಡಬೇಕು. ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂತಲೇ ಅರ್ಥ. ಅದನ್ನು ನೀವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. ಸಂಬಂಧಪಟ್ಟವರಿಗೆ ಅದನ್ನು ಮಾಹಿತಿ ತಿಳಿಸಿ ಮುಂದೆ ಯಾವುದೇ ರೀತಿ ಅವಘಡ ಆಗದಾಗೆ ಪೋಷಕರೇ ಜಾಗ್ರತೆ ವಹಿಸಬೇಕು. ಸೊ ಮಕ್ಕಳನ್ನು ಬೇರೆಯವರ ಹತ್ರ ಕಲಿಸಿ ಕೊಡುವಾಗಲೂ ಕೂಡ ಅಷ್ಟೇ. ಸೊ ನೀವು ಒಂದು ನಿಗಾ ಇರಬೇಕು. ಸೊ ನಿಮಗೆ ಎಲ್ಲ ನಿಮ್ಮ ಮಕ್ಕಳ ಶಾಲೆಯಲ್ಲಿ ಇರ್ಬೋದು, ಶಾಲೆಗೆ ಹೋಗಿ ಬರೋ ದಾರಿಯಲ್ಲಿ ಇರ್ಬೋದು, ಎಲ್ಲ ನೀವು ಮಕ್ಕಳ ಪೋಷಕರು ಸೊ ಇದ್ರ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಇದು ಮಾಡಕ್ಕೆ ಹೋಗಬೇಡಿ. ಸೊ ಅದು ಮತ್ತೆ ಮಕ್ಕಳ ಮೇಲೆ ಪರಿಣಾಮ ಬೀರುವಂತಹ ಪ್ರಸಂಗಗಳು ನಿಮಗೆಲ್ಲ ಗೊತ್ತಿದೆ. ಈಗ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಿರುವಂತಹ ಪ್ರಯತ್ನಗಳು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಅದರ ಬಗ್ಗೆ ವರದಿ ಕೇಳ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಸರ್ಕಾರ ಕಾಳಜಿ ವಹಿಸ್ತಾ ಇದೆ ಮಕ್ಕಳ ಬಗ್ಗೆ, ಪ್ರತಿಯೊಂದು ಮಕ್ಕಳ ಬಗ್ಗೆ. ಸೊ ಹಾಗಾಗಿ ಇವತ್ತು ಈ ವರದಿಯನ್ನು ಮುಂದೆ ಮಂಡನೆ ಆಗುತ್ತೆ. ಸೊ ಮಂಡನೆ ಆಗುವ ವರದಿಗೆ ನಿಮ್ಮೊಂದು ಪ್ರತಿಕ್ರಿಯೆ ಬೇಕು. ಅದೇ ರೀತಿ ಸೊ ಸಾಮಾಜಿಕ ಪರಿಶೀಲನೆ ಏನಿಲ್ಲ, ಇಲ್ಲಿ ಮುಖ್ಯವಾಗಿ 3 ವಿಚಾರಗಳಿಗೆ ನಾವು ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಅಂದರೆ ಪಾರದರ್ಶಕತೆ ಅಂತ ಹೇಳಿದ್ರೆ ಏನಿಲ್ಲ, ನೇರವಾಗಿ ವರದಿ ಮಾಡುವಂಥ ಪ್ರಯತ್ನ. ಅಲ್ಲಿ ಏನಿಲ್ಲ, ಏನಿದೆ ಸೊ ಇದೆ, ಸೊ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ಒಂದು ಆರ್ಥಿಕ ವರ್ಷದಿಂದ ಹೊಸದಾಗಿ ಶಾಲೆಗಳಿಗೆ ಸಂಬಂಧಪಟ್ಟಾಗಿ ಹೊಸ ವಿಷಯ ಆಗಿರೋದ್ರಿಂದ ಈ ಹಿಂದೆ ನಾವು ಮಧ್ಯಾಹ್ನ ಬಿಸಿಲು ಯೋಜನೆ ಇದು ಸಾಮಾಜಿಕ ಪರಿಶೀಲನೆಯನ್ನು ಆಯ್ದ ಶಾಲೆಗಳಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ವಿ. ಆದರೆ ಈ ಒಂದು ಆರ್ಥಿಕ ವರ್ಷದಿಂದ ಸಮಗ್ರ ಶಿಕ್ಷಣ ಯೋಜನೆ ಎಲ್ರಿಗೂ ಹೊಸ ವಿಚಾರ ಆಗಿರೋದ್ರಿಂದ ಬರೋದಕ್ಕಿಂತ ಮುಂಚೆನೇ ನಾನು ನಮ್ಮ ಶಾಲೆಯ ಶಿಕ್ಷಕರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಸೊ ಅವರಿಗೂ ಹೊಸ ವಿಷಯ ಆಗಿರೋದ್ರಿಂದ ಏನೆಲ್ಲ ನಾವು ಅದನ್ನು ನೋಡುವಂಥ ಪ್ರಕ್ರಿಯೆ ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಇನ್ನು ಎರಡನೇದು ಉತ್ತರದಾಯಿತ್ವದ ಬಗ್ಗೆ. ಶಾಲೆಯಲ್ಲಿ ಏನೇ
ಮಕ್ಕಳು ಶಾಲೆ ಕಲಿತು ಹೊರಗಡೆ ಶಾಲೆಯಿಂದ ಹೊರಗಡೆ ಬರುವವರೆಗೂ ಅಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಶಾಲೆಯ ಮುಖ್ಯ ಶಿಕ್ಷಕರು ಅದರ ಉತ್ತರದಾಯಿತ್ವವನ್ನು ನೀಡುತ್ತಾರೆ. ಸೊ ಅವ್ರ ಬಗ್ಗೆ ನೀವು ಆ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಉತ್ತರದಾಯಿತ್ವ ಅಂತ ಹೇಳಿದ್ರೆ ಮತ್ತೆ ನಿಮ್ಮದೇ ಪಾತ್ರ ಅಲ್ಲಿ. ಸೊ ಅಥವಾ ಜನರ ಸಹಭಾಗಿತ್ವದ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಪಾತ್ರ. ಸೊ ಶಾಲೆಯಲ್ಲಿ ಮಕ್ಕಳು ಎಷ್ಟು ಗಂಟೆಯವರೆಗೆ ಇರ್ತಾರೆ, ತದನಂತರ ಮಕ್ಕಳು ನಿಮ್ಮ ಒಂದು ಇದರಲ್ಲೇ ಇರುವಂಥದ್ದು. ಸೊ ಮಕ್ಕಳು, ಪೋಷಕರು, ಶಿಕ್ಷಕರು ಈ 3 ಜನರ ಒಂದು ಸಂಬಂಧ ಉತ್ತಮವಾಗಿದ್ರೆ ಅದು ಅಂತಿಮವಾಗಿ ಮಕ್ಕಳ ಒಂದು ಫಲಿತಾಂಶದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಪ್ರತಿಯೊಂದು ವಿಚಾರವನ್ನು ನೀವು ಗಮನಿಸುವಂಥದ್ದು ಇರ್ಬೋದು. ಅಂದರೆ ನಿಮ್ಮ ಮಕ್ಕಳಲ್ಲಿ ವಿಶೇಷವಾದ ಆಸಕ್ತಿಗಳು ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ. ಅಂದರೆ ಬೆಳವಣಿಗೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಒಂದು ವಿಶೇಷವಾದ ಒಂದು ವಿಷಯದ ಬಗ್ಗೆ ಒಲವು ಮೂಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಗಮನಿಸಿ ಸಂಬಂಧಪಟ್ಟ ಶಿಕ್ಷಕರಿಗೆ ಮಾಹಿತಿ ಕೊಡಿ. ಸೊ ಅವರು ಶಾಲೆಯಲ್ಲಿ ಅವರನ್ನು ಹತ್ತಿರದಿಂದ ನೋಡ್ತಾರೆ, ಮತ್ತೆ ಅವರಿಗೆ ಯಾವ ರೀತಿ ಒಂದು ಶಿಕ್ಷಣವನ್ನು ಕೊಡಬೇಕು ಮತ್ತು ಯಾವ ರೀತಿ ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೊಂದು ತೀರ್ಮಾನ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಅದರಿಂದ ಅದು ಮುಂದೆ ಅವರ ವೃತ್ತಿ ಜೀವನಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ. ಸೊ ಅದರಿಂದ ಪೋಷಕರು ಬಹಳಷ್ಟು ನಿಮ್ಮ ಒಂದು ಇರುವಿಕೆಯನ್ನು ನೀವು ಪ್ರತಿಯೊಂದು ಹಂತದಲ್ಲಿ ನೀವು ವ್ಯಕ್ತಪಡಿಸಬೇಕಾಗತ್ತೆ. ಸೊ ಆ ಒಂದು ಇರುವಿಕೆಯನ್ನು ವ್ಯಕ್ತಪಡಿಸಿದಾಗ ಮಾತ್ರ ನಿಮ್ಮ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಕಂಡುಕೊಳ್ಳಲಿಕ್ಕೆ ಅದು ತುಂಬಾ ಸಹಕಾರಿಯಾಗುತ್ತೆ. ಸೊ ಸರ್ಕಾರ ಕೂಡ ಬಯಸುವಂಥದ್ದಷ್ಟೇ ಮಕ್ಕಳಿಗೆ ಎಲ್ಲವನ್ನೂ ಫ್ರೀಯಾಗಿ ಕೊಡ್ತಾ ಇದೆ. ಸೊ ಅಂತಿಮವಾಗಿ ಸರ್ಕಾರ ಮಕ್ಕಳಿಗೆ ಏನು ನಿರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ರೆ, 12ನೇ ತರಗತಿ ಪಾಸಾಗಿ ಮಗು ಹೊರ ಜಗತ್ತಿಗೆ ಬಂದಾಗ ಆ ಪೈಪೋಟಿಯುಕ್ತ ಜಗತ್ತಿನಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೆ ಅವರು ಹಿಂಜರಿಬಾರದು. ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರು ಸದೃಢರಾಗಿರ್ಬೇಕು. ಮತ್ತೆ ಅವ್ರ ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ಅವರು ಬಾಳಿ ಬದುಕಬೇಕು. ಯಾವುದೇ ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಹೊರೆಯಾಗಿ ಬದುಕಬಾರದು. ಸರ್ಕಾರ ನಿರೀಕ್ಷೆ ಮಾಡೋದು ಇಷ್ಟನ್ನೇ, ಬೇರೆ ಏನಾದರೂ ನಿರೀಕ್ಷೆ ಮಾಡಲ್ಲ. ಆದ್ರಿಂದ ಈ ಒಂದು ಯೋಜನೆಯಲ್ಲಿ ಒಂದಕ್ಕೊಂದು ಪೂರಕವಾದ ಅಂಶಗಳು. ಆದ್ರಿಂದ ಇವತ್ತು ಸಾಮಾಜಿಕ ಪ್ರಶ್ನೆಗಳ ವಾರದ ಮುಂದೆ ಮಂಡನೆ ಆಗುತ್ತೆ. ಅದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಈ ಒಂದು ಸಭೆಯಲ್ಲಿ ನಮಗೆ ಯೋಜನೆ ಬಗ್ಗೆ ಇರ್ಬೋದು, ಸಾಮಾಜಿಕ ಪ್ರಶ್ನೆಗಳ ಪ್ರಕ್ರಿಯೆ ಬಗ್ಗೆ ಇರ್ಬೋದು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ವಂದಿಸುತ್ತಾ ಧನ್ಯವಾದಗಳನ್ನು ಮುಗಿಸ್ತೇನೆ. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇಲಾಖೆಯು ಹಲವಾರು ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಒಂದು ಸಾಮಾಜಿಕ ಪರಿಶೋಧನೆ ಉಂಟಾಗಿದೆ. ಅದು ಹೇಗೆ ಅದರಲ್ಲಿ ನಾವು ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಮಕ್ಕಳು ಹೇಗೆ ಪಾತ್ರವಹಿಸಬೇಕು, ಶಾಲಾ ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಳ್ಬೇಕು ಎಂಬುದನ್ನು ಸವಿವರವಾಗಿ ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ತಿಳಿಸಿಕೊಟ್ಟಂತಹ ಹರೀಶ್ ಅವರಿಗೆ ವಂದನೆಗಳು.
ಏನ್ರೆ 4770 14/2/23 ಸಾಲಿವಾರ ಖರ್ಚು 5500 18/3/23 ಬ್ಯಾಂಕ್ ಬಡ್ಡಿ BOBRC ಬಡ್ಡಿ 475 24/3/23 ಕುಡಿಯುವ ನೀರು ಹಾಗೂ ಶೌಚಾಲಯ ನಿರ್ವಹಣೆ 6350 ಒಟ್ಟು 12095 ಅಂತಿಮ ಶುಲ್ಕ 3826 ಆಸ್ಪರ್ ಖಾಸಗಿ ಹಣಕಾಸು ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ, ದೂರು ಪೆಟ್ಟಿಗೆ ಇದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಗಳು ಇವೆ. ಎಲ್ಲ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ, ಸಮಾಲೋಚನೆ, ಔಷಧಿಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಾಗಿದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತರಗತಿ ಕೊಠಡಿಗಳಿವೆ. ಮುಖ್ಯ ಶಿಕ್ಷಕರ ಕೊಠಡಿ ಮತ್ತು ಕಚೇರಿ ಒಂದೇ ಕೊಠಡಿಯಲ್ಲಿರುತ್ತದೆ. ಬಾಲಕ ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಇದೆ. ಬಳಕೆಗೆ ಯೋಗ್ಯವಾಗಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದ್ದು ಬಳಕೆಗೆ ಯೋಗ್ಯವಾಗಿದೆ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಕಾಂಪೌಂಡ್ ಗೋಡೆ ಇದೆ. ಶಾಲೆ ಗ್ರಂಥಾಲಯವನ್ನು ಹೊಂದಿದೆ. ಪ್ರತ್ಯೇಕ ಕೊಠಡಿ ಇದೆ. ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು, ಪಠ್ಯಪುಸ್ತಕಗಳು ಇವೆ. ಎಲ್ಲ ವಿಷಯಗಳ ಪುಸ್ತಕಗಳಿವೆ. ಡಿಜಿಟಲ್ ಮೂಲಸೌಕರ್ಯಗಳನ್ನು ಕೊಠಡಿ 23ನೇ ಸಾಲಿನಲ್ಲಿ ಪಡೆದಿರುವುದಿಲ್ಲ. ವ್ಯಾವಹಾರಿಕ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮ ಶನಿವಾರ ಎಂದು ಆಚರಿಸುತ್ತೇವೆ. ಗಣಿತ ಕಿಟ್ಗಳು ಲಭ್ಯವಿದೆ. ತರಗತಿಗಳಲ್ಲಿ ಬಳಸಲಾಗುತ್ತದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ಪಂಚಾಯತ್ ವತಿಯಿಂದ ವಿಲೇವಾರಿ ಮಾಡುತ್ತಾರೆ. ಬೃಹತ್ ತ್ಯಾಜ್ಯವನ್ನು ಬಚ್ಚಲು ಗುಂಡಿಯ ಮೂಲಕ ವಿಲೇವಾರಿ ಮಾಡುತ್ತಾರೆ. 22-23ನೇ ಸಾಲಿನಲ್ಲಿ ಮೂಲಸೌಕರ್ಯಗಳು ಇತರ ಇಲಾಖೆಯಿಂದ ಮಂಜೂರಾಗಿವೆ. ಈಗ ಓದಿದ ವರದಿಯಲ್ಲಿ ಏನಾದರೂ ನೀವು ಮಾತನಾಡಿದ್ರೆ, ಚರ್ಚೆ ಮಾಡಿದ್ರೆ ಮಾಡಬಹುದು. ವರದಿಯಲ್ಲಿ ಬಿಟ್ಟು ಹೋದ ಅಂಶಗಳನ್ನು ಸ್ವೀಕರಿಸಿ ಅದರಲ್ಲಿ ಅವರು ವರದಿ ಮಂಡನೆ ಮಾಡಿದಲ್ಲಿ ಈ ಶಾಲೆಯ ಬಗ್ಗೆ ಸಮಗ್ರವಾಗಿ ಬಂದಿದೆ. ಅದು ಬಿಟ್ಟು ನಿಮಗೆ ಏನಾದರೂ ಕೇಳಲಿಕ್ಕೆ ಕೇಳಿದೆ. ಏನಾದರೂ ಇರ್ತದಲ್ಲ, ಏನು ಕೇಳಬೇಕು, ಟೀಚರ್ಸ್ ಹತ್ರನೇ ಕೇಳಬೇಕು, ಶಾಲೆ ಮೇಲೆ ಕೇಳಬೇಕು, ಏನಾದಿದ್ರೆ ನಿಮ್ಮ ಬೇಡಿಕೆಗಳಿತ್ತು ಶಾಲೆಯ ಬಗ್ಗೆ ಏನಾದರೂ ಕೇಳಿದ್ರೆ ಅಂದರೆ ನಿಮ್ಮ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಏನಾದರೂ ಕೆಲವೊಂದು ಕುರಿತುಗಳಿಗೆ ಮಹತ್ವವನ್ನು ಹೇಳ್ತಾರೆ, ಅದನ್ನು ಟೀಚರ್ ಹತ್ರ ಮೇಲೆ ಆಗಲೇ ಇರುವಂಥದ್ದು ಅದನ್ನು ಕೂಡ ಇವತ್ತು ಪ್ರಸ್ತಾವ ಮಾಡಬೇಕು. ಶೌಚಾಲಯ ಹೊಸದಾಗ್ತದೆ. ಅದನ್ನು ಇರ್ತಿದ್ದೇವೆ ನಾವು ಪಂಚಾಯತಿಯಿಂದ. ಕಂಪೌಂಡಿಗೆ ಉದ್ಯೋಗಾರಣ್ಯ ಮಾಡಬೇಕಾದ್ರೆ ನಿಮ್ಮ ಟೀಚರ್ಗೆ ತುಂಬ ಕಷ್ಟ ಉಂಟು. ಯಾಕಂದರೆ ನಿಮ್ಮನ್ನೇ ಒಟ್ಟು ಮಾಡಬೇಕು, ಜವಾಬ್ದಾರಿ ಆಗಬೇಕು, ಒಬ್ಬರು ಕೆಲಸ ಅಷ್ಟೇ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ. ನೀವೇ ಬಂದು ಕೆಲಸ ಮಾಡಬೇಕು, ಆ ಥರ ಇರೋದು ಉದ್ಯೋಗಾರಣ್ಯದಲ್ಲಿ. ಅಂದರೆ ನೀವು ಸಪೋರ್ಟ್ ಮಾಡಿದ್ರೆ ಆಗ್ತದೆ ಅವರಿಗೆ. ಕಂಪೌಂಡು, ರಂಗಮಂದಿರ, ಕಂಪ್ಯೂಟರ್ 3 ಬೇಡಿಕೆ ಬೇಕಾದ್ರೆ ಶೌಚಾಲಯದ್ದು ಆಗ್ತದೆ. ಅದಾಗ್ತದೆ. ಬೇಕಾದಷ್ಟು ಮಾಡಲ್ಲ ನಮ್ಮದು ಸೇರಿ
ಒದಗಿಸುವ ಬಗ್ಗೆ ಬೇಡಿಕೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಆಗ್ಬೋದು. ಇಲ್ಲಿ ಕುದ್ಯಾಡಿ ಸ್ವಲ್ಪ ಕುಗ್ರಾಮ ಅದು, ಅದರಲ್ಲಿ ಬರೀ ಬಡವರೇ ಇರುವಂಥದ್ದು. ನಾವು ಈ ಶಾಲೆಯಲ್ಲಿ ಓದಿ ಹೋದವರು ಯಾರಾದರೂ ಒಳ್ಳೊಳ್ಳೆ ಹಳೆ ವಿದ್ಯಾರ್ಥಿಗಳನ್ನೇ ಹುಡುಕಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಲ್ಲಿ ಮಾಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿಗಳು ಒಳ್ಳೆಯ ಸ್ಥಾನದಲ್ಲಿ ಇರುವವರು ಒಬ್ಬರನ್ನ ಸೇರಿಸಿ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ರೆಡಿ ಇದ್ದಾರೆ ಕೊಡ್ಲಿಕ್ಕೆ. ಅಲ್ಲಿಯವರೆಗೆ ಪ್ರಸ್ತಾಪ ಹೋಗಿರಲ್ಲ ಅವರನ್ನು ತಿಳ್ಕೊಳ್ಳಿ, ಅವರಿಗೆ CSR ಫಂಡಲ್ಲಿ ಒಪ್ಪಿಗೆ ಇದೆಯಾ ವರದಿಗೆ? ಕರೆಕ್ಟ್ ಉಂಟಾ? ವರದಿ ಸರಿಯಾಗಿದ್ದರೆ ಒಂದು ಕೂತ್ಕೊಂಡು ಮಾತಾಡಿದ್ರು. ನಾವು ತೊಗೊಳ್ತಾ ಇದ್ದೇವೆ ಕಂಪ್ಯೂಟರ್ ಕಂಪೌಂಡು ಕ್ಯಾಲೆಟು ಮತ್ತು ರಂಗಮಂದಿರ ಲ್ಯಾಬ್ ಮುಂದೆ ಸಲಹೆ ಸೂಚನೆ ಬಂತಲ್ಲ ಬೇಡಿಕೆಗಳು. ಮತ್ತೆ ಮುಖ್ಯ ಶಿಕ್ಷಕರಿಂದ ಸಾಮಾಜಿಕ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಪರಿಸ್ಥಿತಿಗಳು ನಮ್ಮ ಎಸ್ಟೇಟ್ ಅಧ್ಯಕ್ಷರಾದ ರೇವತಿಯವರೇ, ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಿರಿಜಾರವರೇ ಹಾಗೂ ನಮ್ಮ ಮುಂದಿರುವ ಎಲ್ಲ ಇಂದು 3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಶೌಚಾಲಯ ಅಂದರೆ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಮತ್ತು ಸರಿತಾ ಇದ್ದವರು ನಡೆಸ್ತಾ ಇದ್ದಾರೆ. ಅವರ 138 ಪ್ರಶ್ನೆಗಳನ್ನು ಅದಕ್ಕೆ ಸರಿಯಾದ ಉತ್ತರವನ್ನು ವರದಿಯಲ್ಲಿ ಅವರು ಮಂಡಿಸಿದ್ದಾರೆ. ನಾವು ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಸಮರ್ಪಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ನಮಗೆ ಅದು ಇಂಥ ಎಲ್ಲ ತಪಾಸಣೆಗಳು ನಡೆದಲ್ಲಿ ನಮಗೆ ತಿಳಿದುಕೊಳ್ಳಿಕ್ಕೆ ಒಂದು ಅವಕಾಶ ಅಂತೇಳಿ ನಾನು ಇದನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಪೋಷಕರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಿಕೊಳ್ಬೇಕು ಅಂತೇಳಿ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿ ನಮಗೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಇದರಲ್ಲಿ ಅಡಿಯಲ್ಲಿ ಇನ್ನೂ ನಮ್ಮ ಶಾಲೆ ಮುಂದೆ ಅಭಿವೃದ್ಧಿಯನ್ನು ಕಾಣಬಹುದು ಎನ್ನುವ ಒಂದು ಆಶಾ ಮನೋಭಾವನೆಯನ್ನು ಬಿಟ್ಟುಕೊಂಡಿದ್ದೇನೆ. ಇಂತಹ ತಪಾಸಣೆಗಳು ನಡೆಸಲಿ ಶಾಲೆಗಳು ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಸಾಮಾಜಿಕ ಪರಿಶೋಧನೆ ಅಂತ ಹೇಳುದು ನಮಗೆ ಕೂಡ ಒಂದು ಪರೀಕ್ಷೆ ಇತ್ತು. ಏನು ಹೇಳ್ತಾರೆ ಏನು ಹೇಳ್ತಾರೆ ಏನು ಗೊತ್ತಿಲ್ಲ ನಮಗೆ. ಫಸ್ಟ್ ಅದನ್ನೆಲ್ಲವನ್ನು ತಿಳ್ಕೊಂಡೆವು ನಾವು. ಮತ್ತೆ ಹೇಗಿರ್ಬೇಕು ಅಂತ ಹೇಳುದು ಕೂಡ ಗೊತ್ತಾಯಿತು ನನಗೆ. ಈ ವಿಷಯದ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ್ರು. ಮುಂದೆ ನಮ್ಮ ಈ ಸಭೆಯ ಸಭಾಧ್ಯಕ್ಷರು
ಕಾರ್ಯಕ್ರಮ ವ್ಯವಸ್ಥಾಪಕರೇ ಹಾಗೂ ಶಾಲಾ ಸಹ ಶಿಕ್ಷಕರೇ ಹಾಗೂ ವೇದಿಕೆ ವಿಭಾಗಗಳಿಗೆಲ್ಲ ಈ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು. ನನಗೆ ಖುಷಿಯಾಗಿದೆ ಅಂತಂದರೆ ಈ ಒಂದು ಸಾಮಾಜಿಕ ಪರಿಶೋಧನೆಯಿಂದ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಟೀಚರ್ಸ್ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ, ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅಂತ. ಈಗ ಇಂಥ ಒಂದು ಪರಿಶೋಧನೆ ಬರುವಾಗ ಕೆಲವರಿಗೆ ಏನಾಗ್ತದೆ ಅಂದರೆ ಇದೆ ಯಾಕಾದ್ರೂ ಬಂದ, ಏನೆಲ್ಲ ಹೇಳ್ತಾರ, ಯಾಕೆ ಇದೆಲ್ಲ ಹೀಗೆಲ್ಲ ಅನ್ನಿಸ್ತದೆ. ಆದರೆ ಅವರು ಅದನ್ನು ಯಾವ ರೀತಿ ತಗೊಂಡಿದ್ದಾರೆ ಅಂದರೆ ಇದರಿಂದ ನಾವು ಹೆಚ್ಚು ಕಲಿಬೋದು, ಮತ್ತೆ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಹೋಗ್ಬೋದು, ಆ ಮೂಲಕ ಶಾಲೆಯನ್ನು ಅಭಿವೃದ್ಧಿಪಡಿಸ್ಬೋದು ಅಂತ ಹೇಳುವಂಥ ಒಂದು ನಿಲುವನ್ನು ಅವರು ಹೊಂದಿದ್ದಾರೆ. ಇದಕ್ಕೆ ಖಂಡಿತ ನಾನು ಅವರನ್ನು ಅಭಿನಂದಿಸಲೇಬೇಕು. ಇವತ್ತು ಕುದ್ಯಾಡಿ ಶಾಲೆಯಲ್ಲೂ 19 ಮಕ್ಕಳಿರುವುದು, ಈ ಶಾಲೆಯಲ್ಲಿ 19 ಮಕ್ಕಳಿರುವುದು. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಕಾರಣ ಯಾರು? ನಾವೀಗ ನನ್ನನ್ನು ಸೇರಿದಂಗೆ ನಾವು ಕೂಡ ಹೋಗಿದ್ದು ಕನ್ನಡ ಮಾಧ್ಯಮ ಶಾಲೆಗಳಿಗೆ, ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದು. ನಮ್ಮ ಗ್ರಾಮದಲ್ಲಿ ಮಕ್ಕಳು ಕೂಡ ಕಡಿಮೆ. ಅದೇ ಇನ್ನೊಬ್ಬರು ಬೇರೆ ಬೇರೆ ಶಾಲೆಗಳಿಗೆ ಕಳಿಸ್ತಾರೆ. ಬೇರೆ ನಮ್ಮ ಗ್ರಾಮದ ಸುತ್ತಮುತ್ತ ಬೇರೆ ಬೇರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿದೆ, ಅಲ್ಲಿಗೆ ಕಳಿಸ್ತಾರೆ. ಒಂದು 10 ಮಕ್ಕಳು ಹೋದ್ರೆ ಆಯ್ತಲ್ಲ, ಇಲ್ಲಿ 29 ಬರೋ ಬದಲು 19 ಮಕ್ಕಳು ರಸ್ತೆ ಬದಿಯಲ್ಲಿರುವುದನ್ನು ಆಚೆ ಕಳಿಸ್ತಾರೆ. ಆದ್ರೆ ನಿಜವಾಗಿ ಹೇಳಬೇಕು ಅಂದ್ರೆ ಚಿಕ್ಕ ಮಗುವಿಗೆ ಹೌದಾ, ಹಾಗೆ ಅಷ್ಟಾದ್ರೂ ಕಳಿಸ್ತಿದ್ದಾರಲ್ಲ, ಅದು ಬೇಸ್ಟ್. ನಮಗೆ ಯಾವಾಗ ಅರ್ಥ ಆಗಿದೆ ಅಂದ್ರೆ ನಮ್ಮ ಮಕ್ಕಳು ಅರ್ಧಕ್ಕೆ ಬಂದಾಗ, ನಾವು ಇಂಗ್ಲಿಷ್ ಮೀಡಿಯಂ ಹಾಕಿ ಆಗಿದೆ, ಅರ್ಧವರೆಗೆ ಬಂದಾಗ ನಮಗೆ ಅನಿಸ್ತು ಇದಕ್ಕಿಂತ ಕನ್ನಡ ನಮ್ಮ ಸರ್ಕಾರಿ ಶಾಲೆನ ಅರ್ಥ ಇತ್ತು ಅಂತ. ಯಾಕೆ ಹಾಗೆ ಅನಿಸ್ತಾ ಉಂಟಂದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ವ್ಯವಸ್ಥೆ ಅಥವಾ ಅಲ್ಲಿ ಇರುವಂಥ ಸೌಲಭ್ಯಗಳು, ಇನ್ನೊಂದು ಅಲ್ಲಿಯ ಶಿಕ್ಷಣದ ಗುಣಮಟ್ಟ. ಈಗಾಗಲೇ ಹರೀಶ್ ಅವರು ಮೆನ್ಷನ್ ಮಾಡಿದ್ರು ಒಂದು ಕಡೆ, ಅಲ್ಲಿಯ ಶಿಕ್ಷಕರು ಯಾವ ರೀತಿ ಇರ್ತಾರೆ, ಯಾರನ್ನು ತಗೊಳ್ತಾರೆ, ಮನೆಯಲ್ಲಿ ಇರ್ತಾರೆ, ಡಿಗ್ರಿ ಆಗಿ ಅಥವಾ BEd ಆಗಿ ಮನೆಯಲ್ಲಿ ಇರ್ತಾರೆ. ಯಾಕೆ ಅವ್ರು ಮನೆಯಲ್ಲಿ ಇರ್ತಾರೆ? ಅಲ್ಲಿ CET ಪಾಸ್ ಆಗಿ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿರುವುದಿಲ್ಲ, ಕರೆಕ್ಟಾ? ಅವರಿಗೆ ಸರ್ಕಾರಿ ಟೀಚರ್ ಆಗಿ ಕೆಲಸ ಸಿಕ್ಕಿರುವುದಿಲ್ಲ. ಆವಾಗ ಏನಾಗ್ತದೆ, ಅಂತವರು ಇಲ್ಲಿ ಅಪ್ಲೈ ಮಾಡ್ತಾರೆ, 10,000 ಕೊಡ್ತೇವೆ ಬರ್ಬೋದು, ಆಯ್ತು 10,000 ಆದ್ರೂ ತೊಂದರೆ ಇಲ್ಲ, 15,000, 5,000 ಆದ್ರೂ ತೊಂದರೆ ಇಲ್ಲ, 10,000 ಆದ್ರೂ ತೊಂದರೆ ಇಲ್ಲ ಅಂತ ಹೇಳಿ ಹೋಗಿ ಸೇರ್ತಾರೆ. ಆವಾಗ ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟ ಹೇಗಿರ್ಬೋದು ನೀವು ಯೋಚನೆ ಮಾಡಿ. ನನ್ನ ಮಕ್ಕಳ ಟೀಚರ್ಸ್ ಇದ್ರು, ನನ್ನ ಮಕ್ಕಳೇ ಬಂದು ಹೇಳ್ತಾರೆ, ನನ್ನ ಸಣ್ಣ ಮಗ ಬಂದು ಹೇಳ್ತಾರೆ, ಎಂತ ಅವ್ರ ಪ್ರೊನೌನ್ಸಿಯೇಷನ್ ಹೀಗೆ ಉಂಟು, ಅವರಿಗೆ ಇದರ ಮೀನಿಂಗ್ ಗೊತ್ತಿಲ್ಲ, ಅವ್ರಿಗೆ ರಾಂಗ್ ಹೇಳ್ತಿದ್ದಾರೆ, ಅವ್ನು ಸ್ವಲ್ಪ ಜಾಸ್ತಿ ತಿಳ್ಕೊಳ್ತಾರೆ. ನನ್ನ ಸಣ್ಣ ಮಗನಿಗೆ ಸ್ವಲ್ಪ ಜಾಸ್ತಿ ಕ್ಯೂರಿಯಾಸಿಟಿ, ಅವನೇ ಓದ್ತಾನೆ, ಅವನೇ ತಿಳ್ಕೊಳ್ತಾನೆ, ಅವನೇ ಬೇಕಾದ್ರೆ ಟೀಚರಿಗೆ ಹೇಳ್ಕೊಡ್ತಾನೆ. ಹಾಗೆ ಅವ್ರು ಬಂದು ಹೇಳ್ತಾರೆ, ಆ ಟೀಚರ್ಗೆ ಇಂತ ಗೊತ್ತಿಲ್ಲ, ನನಗೆ ಗೊತ್ತಿರೋರು ಇರುದಲ್ಲಿ 2-3 ಜನ ಇದ್ದಾರೆ, ನಮಗೆ ಗೊತ್ತಿರೋರೆ, ನಾನು ನೋಡ್ತಾ ಇದ್ದವ್ರೆ, ಅವ್ರು ಏನ್ ಟೀಚ್ ಮಾಡಿ ಅಂತ ಹೇಳುವಂಥದ್ದು ನನಗೂ ಅನಿಸ್ತದೆ. ಹಾಗಾಗಿ ಇಲ್ಲಿ ಯಾರಿರ್ತಾರೆ, BEd PCH ಆಗಿ CET ಪಾಸ್ ಮಾಡಿಕೊಂಡು ಬೇರೆ ಬೇರೆ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಬೇರೆ ಬೇರೆ ತರಬೇತಿಗಳನ್ನು ಪಡ್ಕೊಂಡು ಬಂದ ಟೀಚರ್ಸ್ ಇಲ್ಲಿರುವಂಥದ್ದು ಅಂದ್ರೆ ಅವ್ರ ಎಕ್ಸ್ಪರ್ಟ್ಸ್. ಅವರು ಟೀಚ್ ಮಾಡಿದಾಗ ಸಿಗುವಂಥ ಶಿಕ್ಷಣವೇ ಬೇರೆ. ಅದನ್ನೆಲ್ಲ ಪಾಸ್ ಮಾಡದೆ ಆ ಗುಣಮಟ್ಟದಲ್ಲಿ ಕಡಿಮೆ ಇರುವಂಥ ಟೀಚರ್ಸ್ ಟೀಚ್ ಮಾಡಿದಾಗ ಸಿಗುವ ಶಿಕ್ಷಣವೇ ಬೇರೆ. ಒಂದು ಅದು. ಇನ್ನೊಂದು, ಈ ಸಾಮಾಜಿಕ ಪರಿಶೋಧನೆಯ ಮೂಲಕ ಏನು ಅದರ ಉದ್ದೇಶ ಏನು ಅಂತ ಹೇಳಿದ್ರು, ಪಾರದರ್ಶಕತೆ, ಉತ್ತರದಾಯಿತ್ವ. ಈ ಪಾರದರ್ಶಕತೆ ಇದೆ, ಅಲ್ಲಿ ಇಲ್ಲ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಆಟೋ ಹೋಗ್ಗಳೇನು, ಇಲ್ಲಿ ಎಷ್ಟು ದುಡ್ಡು ಬರ್ತದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಇವತ್ತೆಲ್ಲ ನಿಮ್ಮ ಒಂದು ಲೆಕ್ಕ ಇಟ್ಟು ಇದು ಅಲ್ಲಿ ಇಲ್ಲ. ನಮಗೆ ಅಲ್ಲಿ ದುಡ್ಡು ಬೇಕಾದಷ್ಟು ಕೊಡ್ತೇವೆ, ಅವ್ರು ಕೇಳಿದಷ್ಟು ಕೊಡ್ತೇವೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ತೇವೆ, ಅಲ್ಲಿ ಅವತ್ತೊಂದು ದಿನ ನಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಬೇರೆ ದಿನ ನಾವು ಹೋಗ್ಬೇಕು, ಅಲ್ಲಿ ಕಾರ್ ಕೂತ್ಕೊಳ್ಬೇಕು, ಟೀಚರ್ಸ್ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಕೂರಿಸುತ್ತಿದ್ರೆ ಬಂದರು, ಬರುವಾಗ ಎಷ್ಟು ದೊಡ್ಡ ಮುಖ ಮಾಡ್ಕೊಂಡು ಬಂದರು, ನಮಗೆ ಮನೆಗೆ ಹೋಗೋಕ್ಕೆ ಲೇಟ್ ಆಗ್ತದೆ, 4:30 ಆಗೋದು ಮನೆಗೆ ಹೊರಡೋರು, ನಾವು ಹೋಗಿ 4 ಗಂಟೆಗಳಲ್ಲಿ ಟ್ರೈನ್ ಆಯಿತು, ನಾವು ಒಂದು 5 ನಿಮಿಷದಲ್ಲಿ ಬಿಡ್ತೇವೆ, ಅರ್ಧ ಗಂಟೆ ಹೊರಿತೇವೆ ಅವರನ್ನು. ಹೀಗೆ ಸಿಕ್ಕಿದ್ರಾಯ್ತು, ಸಿಗದಿದ್ರಾಯ್ತು, ನಮ್ದು ಎಕ್ಸ್ಪೀರಿಯನ್ಸ್ ನಲ್ಲಿ. ಹಾಗಾಗಿ ಇಲ್ಲಿ ನೀವು ಬಂದು ಟೀಚರ್ ಹತ್ರ ಮಾತಾಡಲಿಕ್ಕೆ ಟೀಚರ್ ಸಿಗುದಿಲ್ಲ, ನನಗೆ ಪುಸ್ತಕಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಅಥವಾ ಅದು ಆಗ್ತದಾ? ಇಲ್ಲ. ಸರ್ಕಾರಿ ವ್ಯವಸ್ಥೆಯಲ್ಲಿ ಅದು ನಡೆಯುವುದಿಲ್ಲ. ಅದು ಖಂಡಿಸಿದ್ದು ಏನು, ಶಾಲೆ ಇರ್ಬೋದು, ಪಂಚಾಯತ್ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು. ಸರ್ಕಾರಿ ಆಸ್ಪತ್ರೆ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಮೊದಲು ಸರ್ಕಾರಿ ಆಸ್ಪತ್ರೆಗೆ ಟ್ರೀಟ್ಮೆಂಟಿಗೆ ಹೋಗ್ಲಿಕ್ಕೆ ಜನ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಎಷ್ಟು ದುಡ್ಡಿದ್ದವರು ಕೂಡ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿರೋ ವ್ಯವಸ್ಥೆ
ಇಲ್ಲದೇ ಇರೋ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹೋದ್ರೆ ನಮ್ಮನ್ನು ಹೇಳೋರು ಕೇಳುವರಿಲ್ಲ, ನಮ್ಮ ಮುಖ ನೋಡುವರಿಲ್ಲ. ಅಲ್ಲಿ ಬರೀ ದುಡ್ಡು, ಮನಿ ಮೈಂಡೆಡ್, ದುಡ್ಡು ಮಾತ್ರ ಮಾಡುವಂಥದ್ದು ಇರೋದು ಅವರ ಕೆಲಸ. ದುಡ್ಡು ಮಾಡಿದ್ರೆ ಮುಗಿಯಿತು, ವ್ಯವಸ್ಥೆ ಸರಿಯಾದ ಟ್ರೀಟ್ಮೆಂಟ್ ಕೊಡದಿದ್ರೆ ಮಾತ್ರ ಹೆಚ್ಚಿನ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಆಗಿದೆ. ಆದರೆ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಯಾರು ಇರೋದಲ್ಲಿ ಅವರು ಕೂಡ ಎಕ್ಸಾಮ್ ಪಾಸ್ ಮಾಡಿ ಬಂದ ಡಾಕ್ಟರ್ಸ್ ಇರೋದು. ಇಲ್ಲಿ ಯಾರು ಇರ್ತಾರೆ? ಡೊನೇಷನ್ ಕೊಟ್ಟು MBBS ಮಾಡಿ, ಇನ್ನೊಂದು ಮಾಡಿ, MD ಮಾಡಿ, ಆ ಥರ ಕಲ್ತವ್ರು ಇರೋದು. ಗೌರ್ಮೆಂಟ್ ಹಾಸ್ಪಿಟಲ್ ಇರೋರು ಯಾರು? ಮೆರಿಟಲ್ಲಿ ಕಲ್ತವ್ರು ಅಲ್ವಾ? ಈ ಮೆರಿಟ್ ಇದೆಯಲ್ಲ, ಮೆರಿಟ್ ಅಂದ್ರೆ ಅದೇ ಗುಣಮಟ್ಟ. ಆ ಗುಣಮಟ್ಟದ ಏನು ಶಿಕ್ಷಕರಿರ್ಬೋದು ಅಥವಾ ಯಾರೇ ಒಬ್ಬ ಉದ್ಯೋಗಿ ಇರ್ಬೋದು ಇದ್ದಾಗ ಅವರು ಸರಿಯಾದ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನ ಕೀಳು ಮಟ್ಟದಲ್ಲಿ ನೋಡುವ ಹಾಗಿಲ್ಲ. ಆದರೆ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂದರೆ ನಾವು ಈ ಇಂಗ್ಲೀಷ್ನ ವ್ಯಾಮೋಹ ಇರ್ಬೋದು. ನಾನು ಶಾಲೆಗೆ ಹೋಗುವಾಗ, ನಾನು ಓದುವಾಗ ಹೇಗಿತ್ತು, ನಾನು ಡಿಗ್ರಿಗೆ ಹೋಗುವಾಗ ಏನಾಯಿತು, ನನಗೆ ಕಾಲೇಜ್ಗೆ ಹೋಗೋದು ಏನಾಗ್ತಾ ಇತ್ತು ಅಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳ್ತೇವೆ, ಭಾಷೆ ಕಷ್ಟ. ಅಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಬಂದಿರ್ತಾರೆ, ಅಲ್ಲಿ ಹೊಂದಾಣಿಕೆ ಆಗಲಿಕ್ಕೆ ಕಷ್ಟ. ಬಟ್ ನಾನು ಚಂದ ಇಂಗ್ಲೀಷ್ ಮಾತಾಡ್ತೇನೆ. ಮನಸ್ಸು ಮಾಡಿದರೆ ಯಾವುದು ಬೇಕಾದ್ರೂ ಸಾಧ್ಯ. ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇಂಗ್ಲೀಷ್ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಇಲ್ಲ. ನಮಗೆ ಮನಸ್ಸುಂಟಾ, ಮಾರ್ಗ ಉಂಟು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾಧನೆ ಮಾಡೋ ಛಲ ಹೊಂದಿರ್ಬೇಕಷ್ಟೇ. ಅದು ಇವತ್ತು ನೀವು ಎಲ್ಲ ಹೆಮ್ಮೆ ಪಡ್ಬೇಕಂತಂದ್ರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ. ಇನ್ನೊಂದು ಫೆಸಿಲಿಟಿ ಉಂಟು ಸರ್ಕಾರಿ ಶಾಲೆಗೆ ಬಂದರೆ. ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡುವಾಗ, ಎಕ್ಸಾಮ್ ಬರೆಯುವಾಗ ಅಲ್ಲಿ ಕೇಳ್ತಾರೆ ಗ್ರಾಮೀಣ ಕೋಟಾ ಕ್ಯಾಟಗರಿ, ಗ್ರಾಮೀಣ ಭಾಗ, ಇದು ಗ್ರಾಮೀಣ ಭಾಗ, ಹಳ್ಳಿ ಶಾಲೆ ಗ್ರಾಮೀಣ ಭಾಗ, ಅದೊಂದು ನಿಮಗೆ ರಿಸರ್ವೇಷನ್ ಉಂಟು. ಆಮೇಲೆ ಕನ್ನಡ ಮಾಧ್ಯಮ ಅಂತ ಒಂದು ರಿಸರ್ವೇಷನ್ ಉಂಟು. ಇದು ಸರ್ಕಾರಿ ಶಾಲೆಯಲ್ಲಿ, ಗ್ರಾಮೀಣ ಶಾಲೆಗಳಲ್ಲಿ ಓದಿದವರಿಗೆ ಮಾತ್ರ ಸಿಗುವಂಥದ್ದು. ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳೆಲ್ಲಾದ್ರೂ ನಾವು ಗೌರ್ಮೆಂಟ್ ಜಾಬ್ ಬೇಕು ಅಂತಾದ್ರೆ ಅದು ಯಾವುದೇ ಎಷ್ಟೇ ಉನ್ನತ ಕೆಲಸ ಆಗ್ಬೋದು, ಎಷ್ಟೇ ದೊಡ್ಡ ಜಾಬ್ ಆಗ್ಬೋದು, ನಾವು ಜನರಲ್ಲೇ ಟ್ರೈ ಮಾಡಬೇಕು. ಜನರಲ್ ಮೆರಿಟ್. ಈಗ ಒಂದು ತುಳು ಭಾಷೆ, ಆ ತುಳು ಭಾಷೆ ಕೂಡ ನಾವು ನಮ್ಮ ಮಾತೃಭಾಷೆ ತುಳು ಭಾಷೆ ಆಗಿದ್ರೆ ತುಳು ಕೋಟ ಉಂಟು. ತುಳು ಕೋಟ, ಕನ್ನಡ ಮಾಧ್ಯಮ ಕೋಟ, ಗ್ರಾಮೀಣ ಭಾಗ, ಇದೆಲ್ಲ ನಾವು ನೋಡಿ ಎಂಥ ಒಂದು ಶಿಕ್ಷಣ ವ್ಯವಸ್ಥೆ, ಎಂಥ ಒಂದು ವ್ಯವಸ್ಥೆಯಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಸರ್ಕಾರದ ಒಂದು ಯಾವ ರೀತಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳ್ಬೋದು. ಇದೆ ಒಂದು ಉದಾಹರಣೆ. ಅದರಿಂದ ಖಾಸಗಿ ಶಾಲೆಯ ಸಾಮಾಜಿಕ ಪರಿಶೋಧನೆ ಮಾಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಅಲ್ಲಿ ಹೋಗಿ ನಾವೇನಾದ್ರೂ ದಾಖಲೆ ಬೇರೆ ಮಕ್ಕಳದ್ದು ಕೇಳಲಿಕ್ಕೆ ಆಗ್ತದಾ? ಇಲ್ಲ. ಅದು ಟ್ರಾನ್ಸ್ಪರೆನ್ಸಿ ಅಂತ ಹೇಳುವಂಥದ್ದು, ಪಾರದರ್ಶಕತೆ. ಇಲ್ಲಿ ಆ ಪಾರದರ್ಶಕತೆ ಉಂಟು, ಅಲ್ಲಿ ಆ ಪಾರದರ್ಶಕತೆ ಇಲ್ಲ. ಉತ್ತರದಾಯಿತ್ವ ಇಲ್ಲ. ಹೋಗಿ ಮಾತಾಡಿದ್ರೆ ಸರಿಯಾಗಿ ಆನ್ಸರ್ ಮಾಡೋರಿಲ್ಲ. ನಾವೇ ದುಡ್ಡು ಕೊಟ್ಟು ನಾವೇ ಓಡಿಸ್ಕೊಂಡವರ ಪರಿಸ್ಥಿತಿಯಲ್ಲಿ. ಹಾಗಾಗಿ ಇವತ್ತು ನಾವು ಇದು ನೋಡಿ, ಒಂದು ಮಕ್ಕಳನ್ನು ಅಲ್ಲಿ ಕಳಿಸಿದರೆ ಒಂದು ಮಗು ನಮಗೆ ಗೊತ್ತಿದೆ. ಅಲ್ಲಿ ವ್ಯವಸ್ಥೆ ಉಂಟು, ಇಲ್ಲಿ ವ್ಯವಸ್ಥೆ. ಇಲ್ಲಿ ಕ್ಲಾಸು ಕಡಿಮೆ ಆಯ್ತು, 5ನೇ ಕ್ಲಾಸ್ ಸ್ವಲ್ಪ ಹೆಚ್ಚಿದ್ರೆ 5ನೇ ಕ್ಲಾಸಿಗೆ ಮಕ್ಕಳಿಲ್ಲ, ಹೆಚ್ಚಿದ್ರೆ ಎಂತ ಮಾಡೋದು? ಕಳಿಸ್ಬೇಕಲ್ಲ, ಅದೇ ರೀತಿ ಮಕ್ಕಳು ನಿಂತಾರೆ. ಚಿಕ್ಕ ಮಕ್ಕಳು ಅದೇ 5ನೇ ಕ್ಲಾಸಲ್ಲಾದ್ರೂ ಕಳಿಸಿ. ನಾನಂತ ಹೇಳುದು, ನೀವು ಬೇರೆಯವರಿಗೆ ಹೇಗೆ ನೀವು ಏನ್ ಹೇಳ್ತೀರಾ ಮೋಟಿವೇಟ್ ಮಾಡ್ಬೇಕಂದ್ರೆ, ನೀವು 5ನೇ ಕ್ಲಾಸ್ವರೆಗೆ ಓದಿದ್ದು ನಿಮಗೆ ಕನ್ನಡ ಮಾಧ್ಯಮ ಒಂದು ರಿಸರ್ವೇಶನ್ ಸಿಗ್ತದೆ. 5ನೇ ಕ್ಲಾಸ್ವರೆಗೆ ಓದಿದ್ದು 5ನೇ ಕ್ಲಾಸ್ವರೆಗೆ ಕಳಿಸಿ. ಈಗ ನಾನು 5ನೇ ಕ್ಲಾಸ್ವರೆಗೆ ನನ್ನ ಮಗನನ್ನು ಇಂಗ್ಲಿಷ್ ಮೀಡಿಯಂಗೆ ಹಾಕಿ ಮತ್ತೆ ನನ್ನ ಕನ್ನಡ ಮೀಡಿಯಂಗೆ ಹಾಕಕ್ಕೆ ಆಗುದಿಲ್ಲ. ಯಾಕಂದ್ರೆ ಕನ್ನಡ ಬರೋದೇ ಇಲ್ಲ ಮಕ್ಕಳಿಗೆ, ಇಂಗ್ಲಿಷ್ ಮೀಡಿಯಂ ಬರೋದು ಮಕ್ಕಳಿಗೆ. ಈಗ ಕನ್ನಡ ಭಾಷೆ ಮಾತ್ರ ಓದುದು, ಉಳಿದ ಎಲ್ಲಾ ಭಾಷೆಗಳನ್ನು ಇಂಗ್ಲಿಷಲ್ಲೇ ಓದುದಲ್ವಾ. ಅವರಿಗೆ ಕನ್ನಡ ಓದುದೇ ದೊಡ್ಡ ಸಂಗತಿ. ಇನ್ನು ಎಲ್ಲಾ ಭಾಷೆಗಳನ್ನು ಕನ್ನಡದಲ್ಲಿ ಮಾಡುವಾಗ ಈ ಮಕ್ಕಳು ಅಲ್ಲಿ ಬೇರೆ ಮಕ್ಕಳು 10ನೇ ಕ್ಲಾಸ್ಗಳಲ್ಲಿ ಇದ್ರೆ ಈ ಮಕ್ಕಳು 1ನೇ ಕ್ಲಾಸ್ಗಳಲ್ಲೇ ಇರ್ತಾರೆ. ಆದ್ರಿಂದ ಕನ್ನಡ ಮಾಧ್ಯಮಕ್ಕೆ ಬಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಹೊಂದಿಕೊಳಿಸಿದಾಗ ನಾವು 10ನೇ ಕ್ಲಾಸಲ್ಲಿ ಕನ್ನಡದಲ್ಲಿ ಓದಿ PUC ಇಂದ ಇಂಗ್ಲಿಷಲ್ಲಿ ಓದುವಾಗ ಸ್ವಲ್ಪ ಕಷ್ಟ ಆಯಿತು, ಹೆಚ್ಚಿಸ್ತಾಯಿದ್ವಿ ಇಂಗ್ಲಿಷಿಗೆ. ಹಾಗಾಗಿ ನಾವು 10ನೇ ಕ್ಲಾಸಿಗೆ ಕಾಲೇಜಲ್ಲಿ ಓದಿದ್ವಿ. ಹಾಗಾಗಿ 5ನೇ ಕ್ಲಾಸಲ್ಲಿ ಕನ್ನಡ ಮಾಧ್ಯಮಕ್ಕೆ ಕಳಿಸಿ ಮತ್ತೆ ನೋಡಿ ನಂಗೆ ಸ್ವಲ್ಪ ಈ 8ನೇವರೆಗೆ ಇರ್ತಿದ್ರೆ ಇನ್ನು ಸಂಪೂರ್ಣ ಆಗ್ತಿತ್ತು, ಬರುತ್ತದು ಜಾಸ್ತಿ ಇರ್ತಾಯಿತ್ತು. ಬೇರೆ ಶಾಲೆಗೆ ಹೋಗ್ಬೇಕು. ಅದು ಮತ್ತೆ ನೋಡುವ. ನೀವು 5ನೇ 6ನೇದಲ್ಲಿ ಈಗ ಯಾಕೆ ನೋಡುದು? 5ನೇ ಕ್ಲಾಸ್ ಮಕ್ಕಳಲ್ಲ, ನಿಮ್ಗೆ ಯಾವ್ದಾದ್ರು ಶಾಲೆಯಲ್ಲಿ ಸೀಟ್ ಇಲ್ಲ, ಈ ಶಾಲೆಗೆ ಹೋಗ್ಬೇಕಲ್ಲ, ಯಾವ್ದಾದ್ರು ಶಾಲೆಯಲ್ಲಿ ಸೀಟ್ ಇಲ್ಲ ಹೇಳ್ತಾರ? ಇಲ್ಲ, ಎಲ್ಲ ಕಡೆ ಸೀಟು
ನಮ್ಮ ಗ್ರಾಮದ ಶಾಲೆ, ನಮ್ಮ ಶಾಲೆ, ನಿಮ್ಮ ಮನೆ ಓದಿದ ಶಾಲೆ, ನೀವೇ ಬಂದಿರ್ಬೋದು, ನಿಮ್ಮ ಮನೆ ಓದಿದ ಶಾಲೆ, ಯಾವ ರೀತಿಯನ್ನಾಗಲ್ಲ ನಾನು ಇಟ್ಕೊಳ್ಬೇಕಾಯ್ತು, ನಾನು ಇಟ್ಕೊಳ್ಲಿಲ್ಲ. ಆದ್ರೆ ಅದನ್ನು ಇಟ್ಕೊಳ್ಬೇಕಾಗ್ತದೆ. ಈಗ ಶಿಕ್ಷಣದ ಗುಣಮಟ್ಟ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಒಳ್ಳೆಯದಿದೆ. ಅದರ ಜೊತೆಗೆ ಎಲ್ಲವೂ ಫ್ರೀ, ಅದರ ಜೊತೆಗೆ ಊಟ, ಹಾಲು, ಮೊಟ್ಟೆ ಎಲ್ಲವೂ ನಿಮ್ಮಲ್ಲಿ ಕೊಡ್ತೀರಾ? ಶಾಲೆಯಲ್ಲಿ ಕೊಡ್ತೀರಾ? ಮನೆಯಲ್ಲಿ ಶಾಲೆಯಲ್ಲಿ ತಿಂಡಿ ಅಂತ ಖುಷಿ ಪಡಿ. ಶಾಲೆಯಲ್ಲಿ ದಿನ ಅದನ್ನೆಲ್ಲ ಹೇಳಬೇಕು ನೀವು, ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ಲ. ದಿನ ಮೊಟ್ಟೆ ಕೊಟ್ಟರೆ ಮಕ್ಕಳಿಗೆ ಅದರ ಮೊಟ್ಟೆಗಿನ್ನೂ ಅನ್ನಿಸ್ತದೆ ನಮಗೆಲ್ಲ. ಆದ್ರೆ ಅವರಿಗೆ ಹಾಗೆ ಇವತ್ತು ಸರ್ಕಾರಿ ಅದನ್ನು ಬರ್ಕೊಳ್ಳಿ. ದಿನ ಮೊಟ್ಟೆ ಕೊಡೋದ್ರಿಂದ ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ, ಇನ್ನೆರಡು ದಿನ ಚಿಕ್ಕಿ ಅಂತದೆಲ್ಲ ಕೊಟ್ಟರೆ ಕರೆಕ್ಟ್. ಮತ್ತೆ ಮೊಟ್ಟೆ ಕಾಸ್ಟ್ಲಿ ಕೊಡೋರಿಗೆ 5 ಹಾಗಾಗಿ ಮತ್ತೆ ಇದು ನಾವು ಖಾಸಗಿ ಶಾಲೆಗೆ ಕಳಿಸೋದು ಬೇರೆ, ಬೇರೆ, ಮತ್ತೆ ಅದರೊಟ್ಟಿಗೆ ಊಟ ಕಳಿಸ್ಬೇಕು, ಅದರೊಟ್ಟಿಗೆ ಸ್ನಾಕ್ಸ್ ಕಳಿಸ್ಬೇಕು, ಇಷ್ಟು ದೊಡ್ಡ ಬ್ಯಾಗ್ ಹೋಗ್ಕೊಂಡು ಹೋಗ್ಬೇಕು. ಅಲ್ಲಿ ಬುಕ್ ಕಡಿಮೆ ಮಾಡ್ತಾರೆ, ಬ್ಯಾಗ್ಲೆಸ್ ಡೇ ಇರ್ತಾರೆ. ಏನಿಲ್ಲ, ನಾವು ಸ್ವಲ್ಪ ಅನುಭವಿಸಿದ್ದೀವಿ ಅದೆಲ್ಲ, ನೋಡಿದ್ದೇವೆ. ಮನೆಗೆ ಬಂದು ಬಂದ ಬೇಟ ಮಕ್ಕಳು ಇಟ್ಕೊಳ್ತಾರೆ, ಮತ್ತೆ ಹೇಳುದೇ ಇಲ್ಲ ಬೇಗ ಹೇಳಿಲ್ಲ. ಅಷ್ಟು ಕಷ್ಟ. ನಾವು ಯಾರು ಮಾಡುದು? ನಾವೇ ದುಡ್ಡು ಕೊಡೋದು, ನಾವೇ ನರಕಕ್ಕೆ ತಳ್ಳುದು. ಈ ರೀತಿಯ ವ್ಯವಸ್ಥೆ ಅದು. 5ನೇ ಕ್ಲಾಸ್ ಮಕ್ಕಳಿಗೆ ಇಷ್ಟಿಷ್ಟು ದುಡ್ಡು. ಹಾಗಾಗಿ ಮತ್ತೆ ಪನಿಷ್ಮೆಂಟ್ ಇಲ್ವಾ? ಪನಿಷ್ಮೆಂಟ್ ಉಂಟು. ಈಗ ಮಕ್ಕಳಿಗೆ ಹೊಡಿಬಾರ್ದು ಹೇಳ್ತಾರೆ ಶಾಲೆಗಳಲ್ಲಿ. ಪೆಟ್ಟು ಕೊಡ್ತಾರೆ, ನೀವು ಕೊಡ್ತೀರಾ? ಅವ್ರು ಯಾಕೆ ಕೊಡುದಿಲ್ಲ ಅಂದ್ರೆ ಅಲ್ಲಿ 1098 ಅಂತ ಮಕ್ಕಳಿಗೆ ನೋಡಿ, ನಿಮಗೆ ಗೊತ್ತಿಲ್ಲದೆ ಬಂದು ನಿಮ್ಮ ಫೋನಿಂದ ಓದ್ತಿದ್ರೆ ಅವರು ಅನುಭವಿಸ್ಬೇಕಾದ್ರೆ ಆ ಸರ್ಕಾರವೇ ಈ ವ್ಯವಸ್ಥೆಯನ್ನು ಮಾಡಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಷ್ಟು ಎಜುಕೇಟ್ ಮಾಡಿರ್ತಾರೆ ಇವರು, ಹೇಳಿರ್ತಾರೆ ಶಿಕ್ಷಣದ ಹಕ್ಕು ಹೇಗುಂಟು, ಮಕ್ಕಳ ಶಿಕ್ಷಣದ ಹಕ್ಕು ಯಾವ ರೀತಿ ಉಂಟು, ಮಕ್ಕಳ ಹಕ್ಕುಗಳು ಇದರಲ್ಲಿ ಏನುಂಟು, ಅದರಲ್ಲಿ ಉಂಟು. ಹೊಡಿಬಾರ್ದು, ಪನಿಷ್ಮೆಂಟ್ ಕೊಡಬಾರ್ದು, ಅದೆಲ್ಲ ಮಕ್ಕಳಿಗೆ ಹೇಳಿ ಆಗಿದೆ. ಮಕ್ಕಳಿಗೆ ಗೊತ್ತು. ನೀವು ಹೊರಟರು ಈಗ ಕಂಪ್ಲೇಂಟ್ ಬರ್ತಾರೆ, ಆ ರೀತಿಯ ಪರಿಸ್ಥಿತಿ ಇಲ್ಲ. ಹಾಗಾಗಿ ಮತ್ತೆ ಇನ್ನೊಂದು, ಮಕ್ಕಳಿಗೆ ಹೊಡೆದು ಬಡ್ದು ಹೇಳೋದಕ್ಕಿಂತ, ಅದವರಿಗೆ ಗೊತ್ತಲ್ಲ, ಹೊಡೆದು ಬಡ್ದು ಹೇಳೋದಕ್ಕಿಂತ ಅವರಿಗೆ ಸಮಾಧಾನದಲ್ಲಿ ಹೇಳಿದ್ರೇನೆ ಅರ್ಥ ಆಗುದು. ಅವರಿಗೆ ಪ್ರೀತಿಯಲ್ಲಿ ಹೇಳಿದ್ರೆ ಮಾತ್ರ ಅರ್ಥ ಆಗುದು. ನಾನು ನಮ್ಮ ನೇಬರನ್ನು ನೋಡಿದ್ದೇನೆ. ಆ ಮಗುವಿಗೆ ಇದು ನನ್ನ ಸಬ್ಜೆಕ್ಟ್, ಹಾಗಾಗಿ ನಾನು ಮಾತಾಡ್ತಿದ್ದೇನೆ. ಆ ಮಗುವಿಗೆ ನನ್ನ ಮಗನೇ ಏಜ್ 5ನೇ ಕ್ಲಾಸ್, ನನ್ನ ಸಣ್ಣ ಮಗನೇ ಏಜ್. ಅವನಿಗೆ ಎಷ್ಟು ಹೊಡೆದು ಕ್ಯಾರೇ ಇಲ್ಲ, ಎಷ್ಟು ಹೊಡೆದು. ಅಧ್ಯಕ್ಷರಾಗಿರುವವರು ನಮ್ಮ ಖಾಸಗಿ ಶಾಲೆಗೂ ನಮ್ಮ ಗೌರ್ಮೆಂಟ್ ಶಾಲೆಗೂ ಏನು ವ್ಯತ್ಯಾಸ ಇದೆ, ಇಲ್ಲಿ ಎಷ್ಟು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ತದೆ, ಹಾಗೂ ಮತ್ತೆ ಮಕ್ಕಳಲ್ಲಿ ನಾವು ಯಾವ ರೀತಿ ಇರಬೇಕು, ಪೋಷಕರಾಗಿ ನಾವು ಯಾವ ರೀತಿ ಮಕ್ಕಳಲ್ಲಿ ಇರಬೇಕು ಅಂತ ಹೇಳುವುದನ್ನು ಕೂಡ ಸ್ವಯಂವರಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಈ ಶಾಲೆಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಕೂಡ ಆದಷ್ಟು ಬೇಗ ತನ್ನ ಕೈಯಲ್ಲಾದಷ್ಟು ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಸಭೆಯ ಕೊನೆಯ ಅಂಗವಾಗಿ ವಂದನಾರ್ಪಣೆ. ನಮ್ಮ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಮತಿ ಗಾಯತ್ರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆಯ ತಾಲೂಕು ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರೀಶ್ ಜಿ ಸರ್ ಇವರು ಕೂಡ ಇವರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
SDMC ಅಧ್ಯಕ್ಷರಾದಂತಹ ಶ್ರೀಮತಿ ಲೀಲಾವತಿ ಇವರಿಗೂ ಎಲ್ಲರ ಪರವಾಗಿ ಹಾಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಗುರುಪೂರ್ವಕ ಧನ್ಯವಾದಗಳು. ಈಗ ಕಳೆದ 3 ದಿನಗಳಿಂದ ನಮ್ಮ ಜೊತೆ ಇದ್ದು ನಮ್ಮ ಶಾಲೆಯ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದಂತಹ ಶ್ವೇತಾ ಜೈನ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ವೇತಾ ಜೈನ್ ಹಾಗೂ ಸವಿತಾ ಹೆಗ್ಡೆ ಇವರಿಗೂ ತಮ್ಮೆಲ್ಲರ ಪರವಾಗಿ ಮತ್ತೆ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ SDMC ಸದಸ್ಯರಿಗೂ ಪಾಲಕರಿಗೂ ಪೋಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಅಡುಗೆಯರು ಕೂಡ ಮಧ್ಯಾಹ್ನದವರೆಗೆ ಅವರ ಡ್ಯೂಟಿ ಆದ್ರೂ ಕೂಡ ಸಂಜೆವರೆಗೆ ಕೂಡ ಬಿಟ್ಟಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ जनगण अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाथा जनगण मंगलदायक जय हे भारत भाग्य विधाता, जय हे जय हे जय हे जय 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 हे।